ನಮಸ್ತೆ ಎಲ್ಲರಿಗೂ. Can you hear me? Fine. So this is a very sensitive topic. So ಎಲ್ಲರೂ please listen to it with an open mind, okay? ಸರಿ. ಇವತ್ತಿನ ಕ್ಲಾಸು it is about spiritual hygiene. ಆಧ್ಯಾತ್ಮಿಕ ನೈರ್ಮಲ್ಯ or ಸ್ವಚ್ಛತೆ ಇಲ್ಲ ಶಿಸ್ತು. ಆಧ್ಯಾತ್ಮಿಕ ಶಿಸ್ತು. So let's begin. So ಈ ಸ್ಪಿರಿಚುವಲ್ ಹೈಜೀನ್, ಆಧ್ಯಾತ್ಮಿಕ ಸ್ವಚ್ಛತೆ ಅನ್ನೋದು ಮರೆತು ಹೋದ ಸ್ವಚ್ಛತೆ. ಓಕೆ, ಈ ಸ್ವಚ್ಛತೆ ಮನಸ್ಸಿಗಾಗಿ ಮಾತ್ರವಲ್ಲ, ಇದು ಆತ್ಮಕ್ಕೂ ಮಾರ್ಗಸೂಚಿಗಳು. ಇದೊಂದು ಮರೆತು ಹೋದ ಸ್ವಚ್ಛತೆ ಅಂತ ಯಾಕೆ ಹೇಳ್ತೀವಂದ್ರೆ, ನಾಟ್ ಎವ್ರಿಬಡಿ ಫಾಲೋಸ್ ಸ್ಪಿರಿಚುವಲ್ ಹೈಜೀನ್. ವೈ ಅಂದ್ರೆ, because there's something called as religion in between. Okay, so religion and spirituality are completely different. ಧರ್ಮಗಳು ಹಾಗೂ ಆಧ್ಯಾತ್ಮಿಕತೆ ಸಂಪೂರ್ಣವಾಗಿ ವಿಭಿನ್ನವಾಗಿದ್ದು. ಬುದ್ಧ ಬೌದ್ಧನಾಗಿರಲಿಲ್ಲ, ಜೀಸಸ್ ಕ್ರಿಶ್ಚಿಯನ್ ಆಗಿರಲಿಲ್ಲ, ಮೊಹಮ್ಮದ್ ಮುಸ್ಲಿಂ ಆಗಿರಲಿಲ್ಲ, ಹಾಗೂ ಕೃಷ್ಣ ಹಿಂದೂ ಆಗಿರಲಿಲ್ಲ. ಅವರು ಪ್ರೀತಿಯನ್ನು ಕಲಿಸಿದ ಶಿಕ್ಷಕರು ಅಷ್ಟೇ. ಪ್ರೀತಿ, ದಯೆ, ಕರುಣೆ ಇದು ಅವರ ಧರ್ಮವಾಗಿತ್ತು. ಓಕೆ, ಸೊ ದ ಸೋಲ್ ಹ್ಯಾಸ್ ನೋ ರಿಲಿಜನ್. ನಮ್ಮ ಆತ್ಮಕ್ಕೆ ಯಾವುದೇ ಧರ್ಮವನ್ನು ಅದು ಸೇರಿಲ್ಲ. ಸೊ ಆಳವಾದ ಆಧ್ಯಾತ್ಮಿಕ ಜನರಿಗೆ ಯಾವುದೇ ಧರ್ಮವಿಲ್ಲ. ಅವರು ಯಾವುದೇ ದೇವಸ್ಥಾನ, ಮಸೀದಿ ಅಥವಾ ಚರ್ಚ್ಗೆ ಸೇರಿದವರಲ್ಲ. ಅವರ ಏಕೈಕ ಧರ್ಮ ಹೃದಯದ ಒಳ್ಳೆಯತನ. ಸೊ ಹಾಗಾದ್ರೆ ಕೇಳ್ಬೋದು, ಈ ಧರ್ಮ ಎಲ್ಲ ಎಲ್ಲಿಂದ ಬಂತು? ಈ ಧರ್ಮಗಳು ಅಂದ್ರೆ ಯಾರೋ ಒಬ್ಬ ಮನುಷ್ಯನೇ ಅದನ್ನ ನಿರ್ಮಾಪಿಸಿದ್ದು ಅವ್ರು ಹೋದ್ಮೇಲೆ ಅಲ್ವಾ? ಅವ್ರ ಟೀಚಿಂಗ್ಸ್ ಹೇಳಕ್ಕೆ ಅದು ಏನಾಯ್ತು, ಈಗ ದೊಡ್ಡದಾಗಿ ಸ್ಪಿರಿಚುವಲ್ ಬಿಸ್ನೆಸ್ ಆಗೋಗಿದೆ. ಎವ್ರಿ ರಿಲಿಜನ್ ಹ್ಯಾಸ್ ಟರ್ನ್ಡ್ ಇಂಟು ಅ ಸ್ಪಿರಿಚುವಲ್ ಬಿಸ್ನೆಸ್. ಸೊ ಆಧ್ಯಾತ್ಮಿಕತೆ ಅಂದ್ರೆ ಇದು ಧರ್ಮಗಳಿಂದ ಬರುವುದಿಲ್ಲ, ಇದು ನಮ್ಮ ಆತ್ಮಕ್ಕಾಗಿ ಬರುವುದು. ಆಧ್ಯಾತ್ಮಿಕತೆ ದೇವತಾಶಾಸ್ತ್ರ ಅಥವಾ ಸಿದ್ಧಾಂತವಲ್ಲ, ಇದು ನಮ್ಮ ಜೀವನದ ಮೂಲ ವಿಧಾನ. ಸೊ ಇಟ್ ಈಸ್ ಅವರ್ ಕೋರ್. ಓಕೆ, ಸೊ PVH ನ ಕೋರ್ ಫಿಲಾಸಫಿ ಆಫ್ ಹೀಲಿಂಗ್ ಏನ್ ಹೇಳ್ತದೆ ಅಂದ್ರೆ, ದೇಹವು ತನ್ನನ್ನು ತಾನೇ ಗುಣಪಡಿಸಿಕೊಳ್ಳುತ್ತದೆ. ಗುಣಪಡಿಸಲು ಏನ್ ಬೇಕು? ಪ್ರಾಣಶಕ್ತಿ ಬೇಕು. ಸೊ ಅಪಾರವಾದ ಪ್ರಾಣಶಕ್ತಿ ಇದ್ರೆ ದೇಹ ಬೇಗ ಗುಣವಾಗುತ್ತದೆ. ಆದರೆ ನಕಾರಾತ್ಮಕ ಅಭ್ಯಾಸಗಳು, ವಿಷಕಾರಿ ಆಹಾರಗಳು ಮತ್ತು ತಪ್ಪಾದ ಆಧ್ಯಾತ್ಮಿಕ ಅಭ್ಯಾಸಗಳು ಪ್ರಾಣಶಕ್ತಿಯ ಹರಿವನ್ನು ತಡೆಯುತ್ತದೆ. ಸೊ ನಮ್ಮ ಆಯ್ಕೆಗಳು ತಡೆಗಳನ್ನು ರಚಿಸುತ್ತದೆ. ಸೊ ನಾವೇ ಬ್ಲಾಕ್ಸ್ ನಮಗೆ ಕ್ರಿಯೇಟ್ ಮಾಡ್ಕೊತೀವಿ. ಆಯ್ತಾ? ಈ ಬ್ಲಾಕ್ಸ್ ಎಲ್ಲ ಏನ್ ಮಾಡುತ್ತೆ? ನೋವನ್ನು ಉಂಟು ಮಾಡುತ್ತೆ. ಸೊ ನೋವಿನ ವಿಧಗಳು ಏನು ಅಂತ ನೋಡೋಣ. ಓಕೆ, ಫಸ್ಟ್ ಒನ್, ಫಿಸಿಕಲ್ ಪೇನ್ ಅಲ್ಲ, ದೈಹಿಕ ನೋವು. ತಲೆನೋವು, ಮುಟ್ಟಿನ ನೋವು, ಪೀರಿಯಡ್ ಪೇನ್, ಹೈ BP, ಡಯಾಬಿಟೀಸ್, ಇದೆಲ್ಲ ಫಿಸಿಕಲ್, ದೇಹಕ್ಕೆ ಬರುವ ನೋವು. ನೆಕ್ಸ್ಟ್ ಭಾವನಾತ್ಮಕ ನೋವು, ಒತ್ತಡ, ಹತಾಶೆ, ಖಿನ್ನತೆ, ಆತಂಕ. ಆಲ್ ದಿಸ್ ಇಸ್ ಇನ್ ದ ಇಮೋಷನಲ್ ಬಾಡಿ. ಓಕೆನಾ? ಮೆಂಟಲ್ ಪೇನ್, ಮಾನಸಿಕ ನೋವು, ಹುಚ್ಚುತನ, ಓಕೆ, ನೋವು. ಮತ್ತು ಇದೆಲ್ಲ ಇಲ್ಲ ಅಂದ್ರೆ ಸಮ್ ಪೀಪಲ್ ವಿಲ್ ಹ್ಯಾವ್ ಆಧ್ಯಾತ್ಮಿಕ ನೋವು. ಏನು, ನನ್ ದೇವ್ರಿಗೆ ಹುಡ್ಕೊಂಡು ಹೋಗ್ತೀನಿ, ಇಲ್ಲ ನನ್ಗಿದೆಲ್ಲ ನೋವಿದೆ, ನನಗೊಂದು ಸೊಲ್ಯೂಷನ್ ಬೇಕು ಅಂದ್ರೆ ಅದನ್ನ ನೋವು ತೀರ್ಸಕ್ಕೆ ದೇ ಗೋ. ಈ ತರ ದೇವಸ್ಥಾನಕ್ಕೆ ಹೋಗೋಣ, ಇಲ್ಲ ಆ ಗುರುಗಳ ಹತ್ರ ಹೋಗೋಣ ಅಂತ ಆ ಬಯಕೆನೂ ಆಧ್ಯಾತ್ಮಿಕ ನೋವಾಗತ್ತೆ. ಸರಿನಾ?
ಗಳಿಗೆ ಅನೇಕ ಜನರಿಗೆ ನೋವು ನಿವಾರಣೆಗೆ ಆಧುನಿಕ ವಿಧಾನಗಳನ್ನು ಬಳಸುತ್ತಾರೆ. ಯಾವುದದು? ಸೊ ರಾಸಾಯನಿಕ ಮಾತ್ರೆ ಮದ್ದು ಅಲ್ವಾ? ಅದೇ ಈಸಿ. ನಾವೇ ಡಾಕ್ಟರ್ ಆಗ್ತೀವಿ, ನಾವೇ ಹೋಗಿ ಕೌಂಟರ್ ಅಲ್ಲಿ ಡೋಳು ಕೊಡು, ಇದು ಕೊಡು, ಅದು ಕೊಡು ಅಂತ ತಗೊಂಡ್ ತಿಂತೀವಿ. ಆದ್ರೆ PVH ಹೇಳುತ್ತೆ, ವಾಟ್ ಇಸ್ PVH? ಪ್ರಾಣ ವೈಲೆಟ್ ಹೀಲಿಂಗ್. ಇದು ಮುಟ್ಟದೆ ಮದ್ದಿಲ್ಲದ ಪ್ರಾಣ ಚಿಕಿತ್ಸೆ. ಓಕೆ, ನೆಕ್ಸ್ಟ್ ಈಗ ವಾಟ್ ಇಸ್ ಹೈಜೀನ್? ಸ್ವಚ್ಛತೆ ಅಂದ್ರೆ ಏನು? ಸೊ ರೋಗವನ್ನು ತಡೆಗಟ್ಟಲು ನಿಮ್ಮನ್ನು ಮತ್ತು ನಿಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು, ಇದೇ ಹೈಜೀನ್. ಓಕೆ, ಸೊ there are 5 levels of human hygiene. ಯಾವ್ದದು ನೋಡೋಣ. ಫಸ್ಟ್ hygiene, ಮೌಖಿಕ or verbal hygiene, emotional or ಭಾವನಾತ್ಮಕ hygiene, mental or ಮಾನಸಿಕ hygiene, and lastly most important the spiritual or ಆಧ್ಯಾತ್ಮಿಕ hygiene. ಒಂದೊಂದಾಗಿ ನೋಡೋಣ ಈಗ. ಫಸ್ಟ್ ಒನ್ ಫಿಸಿಕಲ್ ಹೈಜೀನ್, ದೈಹಿಕ ಸ್ವಚ್ಛತೆ. ನಾವ್ ಯಾಕೆ ಮಾಡ್ಕೋಬೇಕು? ಎನಿಬಡಿ? Dental hygiene, hands, nails, shower. Yes. We need to keep ourselves clean. Okay, from outside, bacteria, virus, protozoa, fungus and yeast. So, ಏನ್ ಮಾಡ್ತೀವಿ? ನಮ್ಮ ಭೌತಿಕ ದೇಹವನ್ನು ರಕ್ಷಿಸಲು ನಾವು ಪ್ರತಿದಿನ ಕೈ ತೊಳೆಯುವುದು, ಸ್ನಾನ ಮಾಡುವುದು, ಹಲ್ಲುಜ್ಜುವುದು. ಯಾಕಂದ್ರೆ ಸರ್ ಹೇಳ್ತಾರೆ ಡೆಂಟಲ್ ಹೈಜೀನ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಬಾಯಲ್ಲಿ 30,000ಕ್ಕಿಂತ ಹೆಚ್ಚು ಬ್ಯಾಕ್ಟೀರಿಯಾ ಇದೆ ಅಂತ ಹೇಳ್ತಾರೆ. ಅದಲ್ದೆ ಉಗುರು ಕಟ್ ಮಾಡಿ ನೀಟಾಗಿ ಇಟ್ಕೊಳ್ಳೋದು, ಅದಲ್ದೆ ಹಳೆ ಬಟ್ಟೆ ಎಲ್ಲ ಹಾಕೋತೀವ? ಇಲ್ಲ, ನೀಟಾಗಿ ಕ್ಲೀನ್ ಬಟ್ಟೆ ಒಗೆದು ಹಾಕೋತೀವಿ. ಸೊ ಅದು ಮಾತ್ರ ಅಲ್ಲ, ಅದಲ್ದೆ ನಮ್ಮ ಮನೆ, ಕಿಚನ್ ಅಂಡ್ ಎಸ್ಪೆಷಲಿ ಟಾಯ್ಲೆಟ್ ನ ಮಾತ್ರ ಕ್ಲೀನ್ ಆಗಿ ಇಟ್ಕೋಬೇಕು. ಸೊ ಆಲ್ ದಿಸ್ ಲೀಡ್ಸ್ ಟು ಫಿಸಿಕಲ್ ಹೈಜೀನ್. ನೆಕ್ಸ್ಟ್, ವಾಟ್ ಇಸ್ ವರ್ಬಲ್ ಹೈಜೀನ್? ಮೌಖಿಕ ಸ್ವಚ್ಛತೆ ಅಂದ್ರೆ ಏನು ಅಂದ್ರೆ ಸರ್ ಹೇಳ್ತಾರೆ, ನಿಮ್ಮ ಬಾಯಿಂದ ಬರುವುದು ಒಳಗೆ ಹೋಗುವುದಕ್ಕಿಂತ ಹೆಚ್ಚು ಮುಖ್ಯ. ವೆರಿ ಇಂಪಾರ್ಟೆಂಟ್ ಅಲ್ಲ? ಸೊ ನಾವು ಹೇಳುವ ಟೋನ್, ವಿಧಾನ ಮುಖ್ಯ. ನೀರ್ ಕೊಡೆ ಅಂತ ಹೇಳೋದಕ್ಕೂ ಮಾ ಸ್ವಲ್ಪ ನೀರ್ ಕೊಡು ಅಂತ ಕೇಳೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ಲ, ವ್ಯತ್ಯಾಸ ಇದೆ. ಸೊ ದ ಟೋನ್ ಆಲ್ಸೋ ಮ್ಯಾಟರ್ಸ್. ಯಾಕೆ ವೈ ಇಟ್ ಮ್ಯಾಟರ್ಸ್ ಅಂದ್ರೆ ಇದು ನಿಮ್ಮನ್ನು ಮಾತ್ರವಲ್ಲದೆ ಇತರರನ್ನು ನೋವಿಸುತ್ತದೆ, ಭಾವನಾತ್ಮಕವಾಗಿ ಹಾಗೂ ಮಾನಸಿಕವಾಗಿ. ಸೊ ನೋವನ್ನು ಉಂಟು ಮಾಡಿದ್ರೆ ಏನಾಗತ್ತೆ? ಅಲ್ಲೇ ಕಾರ್ಡ್ಸ್ ಬರುತ್ತೆ. ಕಾರ್ಡ್ಸ್ ಬಂದ್ರೆ ನಮ್ಮ ಆರಾನಲ್ಲಿ ಅಲ್ಲೇ ಡಾರ್ಕ್ ಎನರ್ಜಿ ಬರುತ್ತೆ. ಅವಾಗ ಡಾರ್ಕ್ ಎನರ್ಜಿ ಇದ್ರೆ ನಮ್ಮ ಆರಾನಲ್ಲಿ ದ ಬಾಡಿ ಸ್ಟಾಪ್ಸ್ ಟು ಹೀಲ್. ಸೊ ಇದರಿಂದ ಇದರ ಕಾರಣ ಏನಿರ್ಬೋದು? ನಮ್ಮ ಕೋಪ, ವಂಚನೆ, ಸೇಡು, ತೃಪ್ತಿ ಇಲ್ಲದೆ ಇರೋದು. ಸೊ ಇದರಿಂದ ಅನಗತ್ಯವಾಗಿ ವಾದಗಳಾಗಬಹುದು ಅಲ್ವಾ? ಸೊ ಕುಟುಂಬದಲ್ಲಿ, ಸಂಬಂಧಗಳಲ್ಲಿ, ಕೆಲಸದಲ್ಲಿ ವಾದ ಆದ್ರೆ ಏನಾಗತ್ತೆ? ಇದಲ್ದೆ ವಾಟ್ಸ್ಆಪ್, ಇಮೇಲ್ ಅಲ್ಲೂ ಡಿಜಿಟಲ್ ಟೆಕ್ಸ್ಟ್ ಮೂಲಕ ಕೂಡ ಬೇರೆಯವ್ರಿಗೆ ನೋವು ಉಂಟು ಮಾಡಬಹುದು. ಸೊ ಈ ತರ ಆದಾಗ ಏನಾಗತ್ತೆ ಅಂದ್ರೆ ಏನ್ ಮಾಡ್ಬೇಕು ಈ ಪರಿಸ್ಥಿತಿನಲ್ಲಿ ಅಂದ್ರೆ ಸರ್ ಹೇಳ್ತಾರೆ, ವಾಕ್ ಅವೇ, ದೂರ ಹೋಗ್ಬಿಡಿ, ಅಲ್ಲಿ ಇರ್ಲೇಬೇಡಿ ಸಿಚುಯೇಷನ್ ಅಲ್ಲಿ. ಅಂಡ್ ಡೋಂಟ್ ರಿಯಾಕ್ಟ್ ಫಾರ್ ದೇರ್ ಆಕ್ಷನ್. ಅವರ ಕ್ರಿಯೆಗೆ ಪ್ರತಿಕ್ರಿಯೆ ಕೊಡಬೇಡಿ ಅಂತ ಹೇಳ್ತಾರೆ. ಅದಲ್ಲದೆ ಕೊಡು ಸಮಥಿಂಗ್ ಎಲ್ಸ್. ಬೇರೇನಾದ್ರೂ ಮಾಡಕ್ ಹೋಗಿ, ಗಾರ್ಡನ್ಗೆ ಹೋಗಿ ಟೆಂಡ್ ದ ಪ್ಲಾಂಟ್ಸ್, ನೀರ್ ಹಾಕಿ, ಇಲ್ಲ ಗುಡ್ಸೋದು, ಏನೋ ಒಂದು. ಕೀಪ್ ಯುವರ್ ಮೈಂಡ್ ಆಕ್ಯುಪೈಡ್ ಫ್ರಮ್ ದಿಸ್ ವಾದಗಳು. ಓಕೆ, ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ದೇ ತಪ್ಪಿರ್ಲಿಲ್ಲ, ಅವ್ರದೇ ತಪ್ಪಿರ್ಲಿ, ಕ್ಷಮೆ ಕಿಕ್ಕಿ ಅಂತ ಹೇಳ್ತಾರೆ ಸರ್. ಸೊ ಯಾಕೆ ಈ ತರ ಹೇಳ್ತಾರೆ ಅಂದ್ರೆ ಈ ವಾದಗಳು ಅಪಾಯಕಾರಿ. ಕೋಪದಿಂದಾಗಿ ಹಳೆಯದೆಲ್ಲವೂ ಎಲ್ಲಿಂದ? ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಆಚೆ ಬರ್ತದೆ.
ಸೊ ಅವ್ರು ಮರ್ತರು, ನಾವು ಮರೆತಿಲ್ಲ. ವಿ ಜಸ್ಟ್ ಹೋಲ್ಡ್ ಆನ್ ಟು ಇಟ್. ಸೊ ದಿಸ್ ಗಾರ್ಬೇಜ್ ಏನಾಗತ್ತೆ, ಇಟ್ ವಿಲ್ ಕಾಸ್ ನೋವು ಫಾರ್ ಅಸ್, ಫಿಸಿಕಲಿ, ಮೆಂಟಲಿ, ಇಮೋಷನಲಿ, ಅಂಡ್ ಆಲ್ಸೋ ಇನ್ ಎನರ್ಜಿ ವೈಸ್. ಸೊ ಏನಾಗತ್ತೆ, ಇದು ನಕಾರಾತ್ಮಕ ಸಂಪರ್ಕಗಳನ್ನು ಉಂಟು ಮಾಡುತ್ತದೆ, ಆಯ್ತಾ? ಸೊ ನೆಕ್ಸ್ಟ್ ಟೈಮ್ when you say something, even if it is harsh, say it in a kind way. Okay na? Next, emotional and mental hygiene. ಭಾವನಾತ್ಮಕ ಹಾಗೂ ಮಾನಸಿಕ ನೋವು ನಿಮ್ಮ ದೇಹ ಮತ್ತು ನಿಮ್ಮ ಅಂಗಗಳ ಮೇಲೆ ಪರಿಣಾಮ ಬೀರಬಹುದು. ಸೊ ಇದನ್ನ ಹೇಳ್ತಾರೆ ಸೈಕೋಸೊಮ್ಯಾಟಿಕ್ ಕಂಡೀಷನ್ಸ್ ಅಂತ ಹೇಳ್ತಾರೆ. ಇದು ಸ್ಟ್ರೆಸ್, ಟ್ರಾಮಾ, ಆಂಗ್ಸೈಟಿ ಅಂದ್ರೆ ಚಿಂತೆ, ಆಘಾತ, ಆತಂಕದಿಂದ ಬರುತ್ತೆ. ಇದು ಮನಸ್ಸು ಮತ್ತು ದೇಹದ ನೋವಿನ ಕೊಂಡಿ. ಯಾಕೆ ಬರುತ್ತೆ ಇದೆಲ್ಲ ಅಂದ್ರೆ, ನಾವು ಈ ತರ ಪ್ರಶ್ನೆಗಳ ಬರುತ್ತೆ ಇದು. ಓಕೆ, ಯಾವ ತರ ಕ್ವೆಶನ್ಸ್ ಕೇಳೋದ್ರಿಂದ? ಯಾಕೆ, ಏನು, ಯಾವಾಗ, ಆದ್ರೆ, ಸೊ ವೈ, ವಾಟ್, ವೆನ್, ಇಫ್, ಬಟ್ ಅಂತ ಕೇಳೋದು. ಸೊ ನನ್ಗೆ ಯಾಕೆ ಈ ಸಮಸ್ಯೆ ಬಂತು, ನನಗೆ ಯಾಕೆ ಈ ಕಾಯಿಲೆ ಬಂತು, ಇಲ್ಲ ನಾನ್ ಏನ್ ತಪ್ಪು ಮಾಡ್ದೆ, ನಾನು ಏನೂ ತಪ್ಪು ಮಾಡಿಲ್ವಲ್ಲ, ಆದ್ರೆ ಡಾಕ್ಟರ್ ಈ ತರ ಹೇಳಿದ್ರು, ನನ್ಗೆ ಯಾವಾಗ ಗುಣವಾಗುತ್ತೆ? ಈ ತರ ಕ್ವೆಶನ್ಸ್ ಎಲ್ಲ ಏನ್ ಮಾಡುತ್ತೆ ಕೇಳುವಾಗ, ಯಾವಾಗ್ಲೂ ಕೇಳ್ತಾ ಇದ್ರೆ ಏನಾಗುತ್ತೆ, ಈ ಚಿಂತೆ, ಟ್ರಾಮಾ, ಆಂಗ್ಸೈಟಿ, ಡಿಪ್ರೆಷನ್ ಎಲ್ಲ ಬಂದು ಏನಾಗುತ್ತೆ, ಸೈಕೋಸೊಮ್ಯಾಟಿಕ್ ಕಂಡೀಷನ್ಸ್ ಆಗುತ್ತೆ. ಸೊ ನಿಮ್ಮ ಆಂತರಿಕ ಪರಿಸರವು ನಿಮ್ಮ ದೈಹಿಕ ಆರೋಗ್ಯವನ್ನು ನೇರವಾಗಿ ನಿರ್ದೇಶಿಸುತ್ತದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ವರ್ಬಲ್, ಇಮೋಷನಲ್ ಅಂಡ್ ಮೆಂಟಲ್ ಹೇಗೆ ನಿರ್ವಹಿಸುವುದು, ಹೌ ಟು ಮ್ಯಾನೇಜ್ ದಿಸ್? ಸರ್ ಹ್ಯಾಸ್ ಗಿವನ್ 3 ಸಿಂಪಲ್ ರೂಲ್ಸ್. ಮೂರೇ ಸಿಂಪಲ್ ರೂಲ್ಸ್. ಏನದು ನೋಡೋಣ. ಫರ್ಗೆಟ್ ದ ಪಾಸ್ಟ್, ಭೂತಕಾಲವನ್ನು ಮರೆತು ಬಿಡಿ. ಏನೇನಾಯ್ತೋ ಎಲ್ಲ ಮರೀರಿ. ಏನಾಯ್ತೋ, ನಿಮ್ದು ಫಾಲ್ಟೋ ಅವ್ರದ್ದು ಫಾಲ್ಟೋ ಎಲ್ಲ ಮರ್ತು ಬಿಡಿ. ಲೀವ್ ದ ಪ್ರೆಸೆಂಟ್, ಈ ಕ್ಷಣದಲ್ಲಿ ಜೀವಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ? ಯಾಕಂದ್ರೆ ಹಿಂದೆ ಆಯ್ತು, ಮುಂದೇನಾಯ್ತೋ ಅಂತ ಯೋಚನೆ ಮಾಡಿ ಮಾಡಿ ವಿ ಸ್ಟಾಪ್ ಲಿವಿಂಗ್ ದ ಪ್ರೆಸೆಂಟ್. ಥರ್ಡ್ ಒನ್, ಪ್ಲಾನ್ ದ ಫ್ಯೂಚರ್, ಭವಿಷ್ಯವನ್ನು ಯೋಜಿಸಿ. ವೆರಿ ಸಿಂಪಲ್ ತಾನೆ? ಯಾವ ಭವಿಷ್ಯ? ನಾಟ್ ಓನ್ಲಿ ದಿಸ್ ಲೈಫ್ ಟೈಮ್, ಸತ್ತ ಮೇಲೆ ನಮ್ಮ ಸೋಲ್ ವಿಲ್ ಗೆಟ್ ರೀಇನ್ಕಾರ್ನೇಟೆಡ್ ಟು ದ ನೆಕ್ಸ್ಟ್ ಲೈಫ್ ಟೈಮ್. ಸೊ ಆ ಭವಿಷ್ಯವನ್ನು ಯೋಜಿಸಿ ಅಂತ ಹೇಳ್ತಾರೆ. 3 ಸಿಂಪಲ್ ರೂಲ್ಸ್ ಅಷ್ಟೇ. ಈಗ ಬರೋಣ, ವಾಟ್ ಇಸ್ ಸ್ಪಿರಿಚುವಲ್ ಹೈಜೀನ್? ಆಧ್ಯಾತ್ಮಿಕ ಸ್ವಚ್ಛತೆ ಇಲ್ಲ ಆಧ್ಯಾತ್ಮಿಕ ಶಿಸ್ತು ಏನು ಅಂದ್ರೆ, ಇದು ಮನಸ್ಸಿಗಲ್ಲ, ಆತ್ಮಕ್ಕಾಗಿ. ಸೊ ಈ ಶಿಸ್ತು ಏನಕ್ಕೆ? ಮನಸ್ಸಲ್ಲ. ಯಾಕಂದ್ರೆ ಆತ್ಮವನ್ನು ಹೇಗೆ ಸ್ವಚ್ಛ ಮಾಡುವುದು ಇದೇ ಸ್ಪಿರಿಚುವಲ್ ಹೈಜೀನ್. ಸೊ ನೆನಪಿರಲಿ, ನಾವು ದೇಹ, ಮನಸ್ಸು ಮತ್ತು ಆತ್ಮ. ಮಾನವ ದೇಹವು 4 ವಿಭಿನ್ನ ಭಾಗಗಳನ್ನು ಹೊಂದಿದೆ. ಆಂತರಿಕ ಅಂಗಗಳನ್ನು ಹೊಂದಿರುವ ಗೋಚರ ದೈಹಿಕ ದೇಹ, ಶಕ್ತಿ ದೇಹ, ಭಾವನಾತ್ಮಕ ದೇಹ, ಮಾನಸಿಕ ದೇಹ. ಈ ಲಾಸ್ಟ್ 3 ಸೂಕ್ಷ್ಮ ದೇಹನೇ ಆರಾ ಅಂತ ಕರಿತೀವಿ, ನಮ್ಮ ಸೆಳೆವು. ಓಕೆನಾ? ಸತ್ತ ಮೇಲೆ ಈ ಬಾಡಿ ಏನಾಗತ್ತೆ, ಭೂಮಿಗೆ ಹೊಟ್ಟೋಗತ್ತೆ. ಮಿಕ್ಕಿರೋದು ಏನು? ಈ ಶಕ್ತಿ ದೇಹ, ಆಸ್ಟ್ರಲ್ ದೇಹ ಮತ್ತು ಮಾನಸಿಕ ದೇಹನೇ ನಮ್ಮ ಸೋಲ್ ಆಗಿ ಪರಿವರ್ತನೆ ಮಾಡಿ ನಮ್ಮ ಮೈಂಡ್ ಜೊತೆಗೆ ಇರುತ್ತೆ. ಓಕೆ, ಸೊ ಇದಲ್ಲದೆ ಮತ್ತೊಂದು ದೇಹ ಇದೆ, ಇದು ಕಾರಾಂತರ ದೇಹ ಆರ್ ಕಾಸಲ್ ಬಾಡಿ, ಆರ್ ಸರ್ ಹೇಳ್ತಾರೆ ಇಟ್ ಇಸ್ ಯೋರ್ ಹೈಯರ್ ಸೆಲ್ಫ್. ಇದು ಉನ್ನತ ಮಟ್ಟದಲ್ಲಿದೆ, ಭೌತಿಕ ಸಮತಲದಲ್ಲಿ ಇಲ್ಲ. ಇಟ್ ಇಸ್ ನಾಟ್ ಇನ್ ಅವರ್ ಫಿಸಿಕಲ್ ಪ್ಲೇನ್, ಅರ್ಥಲ್ಲಿಲ್ಲ. ಓಕೆ, ಇದು ನಮ್ಮ ಉನ್ನತ ಆತ್ಮದ ಆಸನವಾಗಿದೆ. ಇಟ್ ಇಸ್ ದ ಸೀಟ್ ಆಫ್ ಅವರ್ ಹೈಯರ್ ಸೋಲ್. ಇದು ನಮ್ಮ ಕಾರ್ಮಿಕ್ ಬ್ಯಾಂಕ್. ಒಬ್ಬ ವ್ಯಕ್ತಿಯ ಆತ್ಮವು ತಾನು ಬದುಕಿರುವ ಎಲ್ಲಾ ಜೀವಗಳಲ್ಲಿ ಸಂಗ್ರಹಿಸಿದ ಎಲ್ಲಾ ಕರ್ಮಗಳ ಉಗ್ರಾಣ. ಇಟ್ ಇಸ್ ಅ ಸ್ಟೋರ್ ಹೌಸ್ ಫಾರ್ ಆಲ್ ದ ಕರ್ಮಸ್ ವಿ ಹ್ಯಾವ್ ಡನ್
in all the lifetimes. So how is it connected? ದೈವಿಕ ಕಾರ್ಡ್ ಹಾಗೂ ಅಂತಃಕರಣದ ಮೂಲಕ ನಮಗೆ ಸಂಪರ್ಕ ಹೊಂದಿದೆ. ಇಟ್ ಇಸ್ ಕನೆಕ್ಟೆಡ್ ಟು ಅಸ್ ಥ್ರೂ ಅ ಡಿವೈನ್ ಕಾರ್ಡ್ ಅಂಡ್ ಅಂತಃಕರಣ. ಸೊ ಈ ಎರಡು ಕಾರ್ಡ್ ಗಳ ಗಾತ್ರವು ನಮ್ಮ ಆಲೋಚನೆಗಳು ಹಾಗೂ ಭಾವನೆಗಳನ್ನು ಅವಲಂಬಿಸಿ ಬದಲಾಗುತ್ತದೆ. ಸೊ ದಿಸ್ ಚೇಂಜಸ್ ಅಕಾರ್ಡಿಂಗ್ ಟು ಅವರ್ ಇಮೋಷನ್ಸ್ ಅಂಡ್ ಥಾಟ್ ಫಾರ್ಮ್ಸ್. ಸೊ ಸಂಪರ್ಕ ದೇವರೊಂದಿಗೆ, ಈ ಅಂತಃಕರಣ ಎಂಬುದು ದೇವರ ಸಂಪರ್ಕ ನಮ್ಮೊಂದಿಗೆ. ಓಕೆನಾ? ಸೊ ಎಲ್ಲರಿಗೂ ಈ ಡಿವೈನ್ ಕಾರ್ಡ್ ಇದೆ, ಆದ್ರೆ ಎಲ್ಲರಿಗೂ ಅಂತಃಕರಣ ಇರಲ್ಲ. ಇದನ್ನ ಸೆನ್ಸಿಂಗ್ ಕ್ಲಾಸ್ ಅಲ್ಲಿ ನಾವು ಸೆನ್ಸ್ ಮಾಡಿ ನೋಡ್ಬೋದು. ಸೊ ವೆನ್ ಯು ಆರ್ ಡೂಯಿಂಗ್ ಗಾಡ್ಸ್ ವರ್ಕ್, ದೇವರ ಕೆಲಸ ಮಾಡುವಾಗ ಮಾತ್ರ ಈ ಅಂತಃಕರಣ ಬಂದು ನಮಗೆ ಕನೆಕ್ಟ್ ಆಗುತ್ತೆ. ಸರಿನಾ? ಓಕೆ. ಬೇರೆ ಮನುಷ್ಯರನ್ನು ದೇವರು ಎಂದು ಸ್ವೀಕರಿಸಿದರೆ ನಮ್ಮ ದೈವಿಕ ಸಂಪರ್ಕ ತೆಳುವಾಗುತ್ತದೆ, ವೀಕ್ ಆಗತ್ತೆ. ಹಿಂದೆ ಪಿಕ್ಚರ್ ಅಲ್ಲಿ ಎಷ್ಟು ಸ್ಟ್ರಾಂಗ್ ಇತ್ತು, ಬಿಕಾಸ್ ಡೈರೆಕ್ಟ್ ಆಗಿ ಗಾಡ್ ಕನೆಕ್ಷನ್ ಇದೆ. ಆದ್ರೆ ಬೇರೆ ಮನುಷ್ಯ ದೇವ್ರು ಅಂತ ನಾವು ನಂಬಿದ್ರೆ ಏನಾಗತ್ತೆ, ನಮ್ಮ ಡಿವೈನ್ ಕಾರ್ಡ್ ವೀಕ್ ಆಗತ್ತೆ. ಇದನ್ನೇ ಸರ್ ಹೇಳ್ತಾರೆ, ಇಟ್ ಇಸ್ ವೈಟ್ ಮ್ಯಾಜಿಕ್. ಸತ್ತ ಮೇಲೆ ಓಕೆ ಸರ್ ಕೇಳ್ತಾರೆ, ಅಂತಿಮವಾಗಿ ಆತ್ಮವು ಉನ್ನತ ಆತ್ಮದೊಂದಿಗೆ ಸೇರಬೇಕು, ಕರೆಕ್ಟಾ? ಸೊ ದ ಸೋಲ್ ಹ್ಯಾಸ್ ಟು ಜಾಯಿನ್ ವಿತ್ ದ ಹೈಯರ್ ಸೋಲ್. ಓಕೆ. ಸೊ ಸರ್ ಹ್ಯಾಸ್ ಏನ್ ಕೇಳ್ತಾರೆ ಅಂದ್ರೆ, ನಿಮ್ಮ ಆತ್ಮವು ದೇಹವನ್ನು ತೊರೆದಾಗ ನಿಮ್ಮ ಉನ್ನತ ಆತ್ಮಕ್ಕೆ ನೀವು ನಿಮ್ಮೊಂದಿಗೆ ಏನು ತೆಗೆದುಕೊಂಡು ಹೋಗುತ್ತೀರಿ? ವಾಟ್ ಆರ್ ಯು ಟೇಕಿಂಗ್ ವಿತ್ ಯು ಆಫ್ಟರ್ ಡೆತ್ ಟು ಯೋರ್ ಹೈಯರ್ ಸೋಲ್? ವಾಟ್ ಆರ್ ವಿ ಟೇಕಿಂಗ್? ಸೊ ಏನ್ ತಗೊಂಡ್ ಹೋಗ್ತಾ ಇದೀವಿ? ನಿಮ್ಮ ಆತ್ಮದೊಂದಿಗೆ ಕಾಸಲ್ ಬಾಡಿಗೆ ಹೋಗುವ ವಿಷಯಗಳು ಏನು? ಈ ಜೀವಿತಾವಧಿಯಲ್ಲಿ ನಾವು ಮಾಡಿದ ಎಲ್ಲಾ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಕ್ರಿಯೆಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದೀವಿ. ಓಕೆನಾ? ದಿಸ್ ಇಸ್ ದ ಥಿಂಗ್. ವಿ ಆರ್ ಟೇಕಿಂಗ್ ಆಲ್ ಅವರ್ ಗುಡ್ ಕರ್ಮ ಅಂಡ್ ಅವರ್ ಬ್ಯಾಡ್ ಕರ್ಮ. ಬಟ್ ದ ರಿಯಲ್ ಕ್ವೆಶನ್ ಇಸ್, ನಿಜವಾದ ಪ್ರಶ್ನೆ ಏನಂದ್ರೆ, ಯಾವುದು ನಕಾರಾತ್ಮಕ ಅಂಡ್ ಯಾವುದು ಸಕಾರಾತ್ಮಕ ನಮಗ್ ಗೊತ್ತಿದೆಯೇ? ಸೊ ನಾವು ಯಾವುದು ಸರಿ ಯಾವುದು ತಪ್ಪು ಎಂದು ನಂಬಿದೆವೋ ಅದು ನಮ್ಮ ಮನಸ್ಸಿನಲ್ಲಿ ಹೇಗೆ ಪ್ರೋಗ್ರಾಮ್ ಆಯ್ತು? ಸೊ ವಾಟ್ ಇಸ್ ಕರೆಕ್ಟ್ ಅಂಡ್ ವಾಟ್ ಇಸ್ ರಾಂಗ್? ಹೌ ಇಸ್ ಇಟ್ ಪ್ರೋಗ್ರಾಮ್ಡ್ ಇನ್ ಅವರ್ ಮೈಂಡ್? ಸೊ ನಂಬಿಕೆಯ ವ್ಯವಸ್ಥೆ, ದ ಬಿಲೀಫ್ ಸಿಸ್ಟಮ್, ನಾವೇನ್ ನಂಬಿಕೆ ಹೊಂದಿದೀವೋ ಅದು ನಮ್ಮ ಆತ್ಮದಿಂದ ಬರುತ್ತದೆಯೇ ಇಲ್ಲ ಮನಸ್ಸಿನಲ್ಲಿ ರೂಪಿಸಲ್ಪಟ್ಟಿದೆಯೇ? ಅದೇ ರಿಯಲ್ ಕ್ವೆಶನ್. ಈಸ್ ಯೋರ್ ಬಿಲೀಫ್ ಸಿಸ್ಟಮ್ ಕಮಿಂಗ್ ಫ್ರಮ್ ಯೋರ್ ಸೋಲ್ ಆರ್ ವಾಸ್ ಇಟ್ ಪ್ರೋಗ್ರಾಮ್ಡ್ ಇನ್ ಟು ಯೋರ್ ಮೈಂಡ್? ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಸೊ ವೇರ್ ಡು ದ ಬಿಲೀಫ್ ಸಿಸ್ಟಮ್ಸ್ ಎಲ್ಲಿಂದ ಬರ್ತಾ ಇದೆ? ನಮ್ಮ ಬಿಲೀಫ್ ಸಿಸ್ಟಮ್ಸ್ ನಮ್ಮ ತಂದೆ ತಾಯಿ, ಈ ಸಮಾಜ, ಜನರು, ಪೋಷಕರು, ಗುರೂಸ್, ಟೀಚರ್ಸ್, ಸರೌಂಡಿಂಗ್ಸ್, ನಮ್ಮ ಕಲ್ಚರ್, ಅವರ್ ರಿಲಿಜನ್ಸ್, ಧರ್ಮಗಳು, ನಾವು ನೋಡೋ ಟಿವಿ ಪ್ರೋಗ್ರಾಮ್ಸ್ ಆರ್ ದ ಮೀಡಿಯಾ, ಸೋಷಿಯಲ್ ಮೀಡಿಯಾ ಆರ್ ದ ಫಿಲ್ಮ್ಸ್, ಇದರಿಂದ ಮನಸ್ಸಿನಲ್ಲಿ ಪ್ರೋಗ್ರಾಮ್ ಆಗಿದೆ. ಹೌದು ತಾನೆ? ಸೊ ವಾಟ್ ವಿ ಸಿ ಗೆಟ್ಸ್ ಪ್ರೋಗ್ರಾಮ್ಡ್ ಇನ್ ಟು ಅವರ್ ಮೈಂಡ್. ಈ ಬಿಲೀಫ್ ಸಿಸ್ಟಮ್, ನಂಬಿಕೆಯ ವ್ಯವಸ್ಥೆ ನಮ್ಮ ಆತ್ಮಕ್ಕೆ ಒಳ್ಳೆಯದನ್ನು ಮಾಡುತ್ತಿದೆಯೇ ಅಂತ ಕ್ವೆಶನ್ ಕೇಳಬೇಕು. ಸೊ ಹಲವಾರು ನಂಬಿಕೆಗಳು ಪ್ರಾಚೀನ ಕಾಲದಿಂದಲೂ ಸ್ಥಾಪಿಸಲಾಗಿದೆ, ಕರೆಕ್ಟಾ? ಬಿಕಾಸ್ ಅವರ್ ಪ್ಯಾರೆಂಟ್ಸ್ ವೇರ್ ಫಾಲೋಯಿಂಗ್ ಇಟ್. ನಮ್ಮ ತಂದೆ ತಾಯಿ ಅದನ್ನ ಪಾಲಿಸ್ತಾ ಇದ್ರು, ಅವ್ರ ಹಿಂದೆ ಆನ್ಸಿಸ್ಟರ್ಸ್ ವೇರ್ ಫಾಲೋಯಿಂಗ್ ಇಟ್. ಸೊ ಹಾಗೆ ಹೇಳಿ ನಾವು ಅದನ್ನ ಫಾಲೋ ಮಾಡ್ತಾ ಇದೀವಿ. ಸೊ ವಿ ಶುಡ್ ಕ್ವೆಶ್ಚನ್ ಇಟ್. ಸರ್ ಹೇಳ್ತಾರೆ, ಪ್ರಶ್ನಿಸ್ಬೇಕು. ಈ ಪುರಾತನ ಕಾಲದ ನಂಬಿಕೆಗಳು ಸರಿಯೇ ಅಂತ ಪ್ರಶ್ನಿಸ್ಬೇಕು. ಸೊ ಅದರಲ್ಲಿ ಹೇಳ್ತಾರೆ, ಸಮ್ ಆರ್ ಸೂಪರ್ ಗುಡ್, ಕೆಲವು ಸರಿ, ಯಾಕಂದ್ರೆ ನಮ್ಮ ಕರ್ಮದ ನಿಯಮ ಅಲ್ಲಿಂದಾನೇ ಬಂದಿದೆ. ವೇದಗಳು, 4 ವೇದಗಳು, ದ ಉಪನಿಷತ್ಸ್, ದೇ ಆಲ್ ಸೇ ಧರ್ಮ, ದೇ ಡು ನಾಟ್ ಸೇ ರಿಲಿಜನ್.
ಓಕೆ, ಕರ್ಮದ ನಿಯಮ. ನೀನೇನಾದ್ರೂ ಒಂದು ಒಳ್ಳೇದ್ ಮಾಡಿದ್ರೆ ನಿನ್ಗೆ ವಾಪಸ್ ಸಿಗೋದು ಒಳ್ಳೇದೆ, ಕೆಟ್ಟದ್ ಮಾಡಿದ್ರೆ ನಿನಗ್ ವಾಪಸ್ ಕೆಟ್ಟದೇ ಬರುತ್ತೆ. ಸೊ ಇದೆಲ್ಲ ಹಳೆ ಸಿಸ್ಟಮ್ ಅಲ್ಲ, ಇಟ್ ಇಸ್ ಸ್ಟಿಲ್ ಪ್ರಿವೈಲಿಂಗ್ ಬಿಕಾಸ್ ಇದು ಸತ್ಯ. ಆದ್ರೆ ಸರ್ ಹೇಳ್ತಾರೆ ಇನ್ನು ಕೆಲವು ಬದಲಾಗಲೇಬೇಕು. ಸೊ ಫಾರ್ ಎಕ್ಸಾಂಪಲ್ ರೇಸಿಸಮ್ ಇನ್ನೂ ಇದೆ ತಾನೆ, ಬೇಸ್ಡ್ ಆನ್ ಸ್ಕಿನ್ ಕಲರ್. Okay, or white man is very good, the black man is considered a slave, or sexism. Hingasana, they see them as lesser beings than man. Illa casteism, your higher caste, lower caste, adalla innu ide. Okay, I read somewhere that ಇದು archaeologists when they went to the Indus Valley civilization, ಅಲ್ಲಿ ತೋಡೋವಾಗ ಏನ್ ದೇ ಸಾ ಬ್ಯೂಟಿಫುಲ್ ಸಿಸ್ಟಮ್. ಯಾವ ಸಿಸ್ಟಮ್? ಟಾಯ್ಲೆಟ್ ಸಿಸ್ಟಮ್ ನೋಡಿದಂತೆ. ಓಕೆ, ಅಂಡ್ ದೇ ವರ್ ಅಮೇಸ್ ದಟ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಏನು ಒಂದು 3000 centuries or decades back, the Indus civilization was so progressive. ಓಕೆ, ಆದ್ರೆ ಎಲ್ಲೋ ಮಧ್ಯದಲ್ಲಿ ಏನೋ ಆಯ್ತು, but we still follow the sati system. Do you remember the sati system? Anybody? Do you know what the sati system is? Anybody? The lady used to immolate herself in the fire if somebody judged them as impure or something like that. No. When the husband dies, the woman is also pushed into the funeral pyre. Okay. Okay, that is sati system. And do you know when it was abolished? System abolish ಆಯ್ತು ಗೊತ್ತಾ? Manmohan. Yes, 1829. Before that, 1829 ಅಲ್ಲಿ abolish, hardly 2 centuries back. But see the irony of the belief system, ಅಲ್ವಾ? ಯಾರೋ ಮಾಡ್ತಾ ಇದ್ರು, ಯಾರೋ ಹೇಳಿದ್ದು ಅಂತ ಇನ್ನು ಅದನ್ನೇ ಪಾಲಿಸ್ಕೊಂಡ್ ಬರ್ತಾ ಇದ್ರೆ, we should question it. Is it the these are madam mental beliefs, right? In the mental body, right? Yes. So they're so strong that even crores of people did it and nobody found it wrong. Yes. So somewhere the divine intervention came through somebody to abolish that sati system. So sir says even our the Britishers ruled us also. That was also according to karma. Why andre? There were a lot of systems like this. To bring a change, the Britishers had to come to India. Sir ಹೇಳ್ತಾರೆ ಆ ತರ. ಸೊ ಇದನ್ನ ನಾವು ಈ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತಾರೆ. ಸೊ ವಾಟ್ ಎವರ್ ವಿ ಸಿ, ವಿ ಬಿಲೀವ್, ಅಂಡ್ ದಟ್ ಇಸ್ ವಾಟ್ ವಿ ಬಿಹೇವ್ ಆಸ್. ದಟ್ ಇಸ್ ಅವರ್ ಹ್ಯಾಬಿಚುಯಲ್ ಬಿಹೇವಿಯರ್. ಸೊ ಇಟ್ ಇಸ್ ಕಾಲ್ಡ್ ಆಸ್ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್. ಸೊ ಸರ್ ಸೇಸ್ ಬಿ ರೆಡಿ ಟು ಚೇಂಜ್. ಬದಲಾವಣೆಗೆ ಸಿದ್ಧರಾಗಿ. ಡೋಂಟ್ ಹೋಲ್ಡ್ ಆನ್ ಬ್ಲೈಂಡ್ಲಿ ಟು ಆಲ್ ದ ಬಿಲೀಫ್ಸ್. ಕುರುಡರಾಗಿ ಈ ನಂಬಿಕೆಗಳನ್ನು ಹಿಡಿದುಕೊಳ್ಳಬೇಡಿ. ಸೊ ಕ್ವೆಶ್ಚನ್ ಆಲ್ ದ ಬಿಲೀಫ್ ಸಿಸ್ಟಮ್. ಸೊ ಯು ಕ್ವೆಶ್ಚನ್ ಇಟ್ ಇನ್ ಸಚ್ ಅ ವೇ ದಟ್ ಡಸ್ ಯುವರ್ ಸೋಲ್ ನೀಡ್ ಇಟ್. ನಿಮ್ಮ ಆತ್ಮಕ್ಕೆ ಈ ಬಿಲೀಫ್ ಬೇಕಾ ಅಂತ ಕ್ವೆಶ್ಚನ್ ಮಾಡಿ. ದಟ್ ಇಸ್ ವಾಟ್ ಸರ್ ಸೇಸ್. ಬಿಕಾಸ್ ನಾಟ್ ಆಲ್ ಬಿಲೀಫ್ ಸಿಸ್ಟಮ್ ಇಸ್ ದ ಟ್ರುತ್. ಎಲ್ಲ ಸತ್ಯವಲ್ಲ. ಓಕೆ, ಸೊ ನಮ್ಮ ಹಳೆಯ ಅಭ್ಯಾಸಗಳು ಬಿಟ್ಟು ಬಿಡುವುದು ಏಕೆ ಕಷ್ಟ? Okay, why do we feel that it is difficult to let go of all our old practices? Andre ನಮ್ಮ ಪೂರ್ವಜರು they lived in a tribe. ಟ್ರೈಬಲ್ ಇದ್ರೇನೆ ಸರ್ವೈವಲ್ ಮುಖ್ಯ. ಓಕೆ, ಸರ್ವೈವಲ್ ಮೋಸ್ಟ್ ಇಂಪಾರ್ಟೆಂಟ್. ಸ್ವಲ್ಪ ಹೊತ್ತು ಮೂಗಿಟ್ಕೊಂಡ್ರೆ ಉಸಿರಾಡದೆ ವಿ ಕಮ್ ಔಟ್, ರೈಟ್? ದಟ್ ಇಸ್ ಸರ್ವೈವಲ್. ಸೊ ಈ ನಂಬಿಕೆ ಅಭ್ಯಾಸಗಳನ್ನು ಈ ಟ್ರೈಬಲ್ ಇದು ಪಾಲಿಸ್ಕೊಂಡ್ ಬಂದಾಗ ಏನಾಗತ್ತೆ, ಇದನ್ನೆಲ್ಲ ಬಿಟ್ಬಿಡೋದು ಅಂದ್ರೆ ದೇ ವಿಲ್ ಹ್ಯಾವ್ ಆಳವಾದ ಭಯ. ಸೊ ವೆನ್ ದಿಸ್ ಫಿಯರ್, ಬಿಕಾಸ್ ಆಫ್ ದಿಸ್ ಫಿಯರ್ ದೇ ಕ್ಲಿಂಗ್ ಆನ್ ಟು ಆಲ್ ದ ಬಿಲೀಫ್ ಸಿಸ್ಟಮ್. ಸೊ ಆದ್ದರಿಂದ ಪರಿಚಿತವಾದದ್ದು ನಮಗೆ ಉಪಯೋಗಕ್ಕೆ ಬಾರದಿದ್ದರೂ ಸಹ ನಾವು ಅದಕ್ಕೆ ಅಂಟಿಕೊಳ್ಳುತ್ತೇವೆ. ಸೊ ದಿಸ್ ಇಸ್ ದ ರೂಟ್ ಕಾಸ್. For survival, because of survival, we have fear. So because of fear, we cling on to all the unwanted belief systems.
Okay, so we'll talk about another point of view. What does PVH say? So this PVH ಎಂಬುದು ತನ್ನದೇ ಆದ ಒಂದು ವ್ಯವಸ್ಥೆ. ಅದು ಧರ್ಮ, ಆಚರಣೆಗಳು ಅಥವಾ ಗುರುಗಳ ಮೇಲಿನ ಭಕ್ತಿಯಿಂದ ನಿರ್ಮಿತವಾಗಿಲ್ಲ. It is a separate system that stands on its own. It is not built around religion, rituals or devotion to a guru. Sir ಹೇಳ್ತಾರೆ, learn from me. I am only a teacher. Okay? Learn everything from me. He has come to teach us a lesson, and we as instruments of divine are learning the lessons. Ashte. So, ಏನಾಗತ್ತೆ when we mix PVH practices and with our ಆಚರಣೆ, ಪೂಜೆ, ಪುನಸ್ಕಾರ ಜೊತೆ ಮಿಕ್ಸ್ ಮಾಡಿದಾಗ, ಬೆರೆಸಿದಾಗ ನಾವು ಆಂತರಿಕ ಸಂಘರ್ಷವನ್ನು ಸೃಷ್ಟಿಸುತ್ತೇವೆ. ವಿ ಗೆಟ್ ಅನ್ ಇಂಟರ್ನಲ್ ಕಾನ್ಫ್ಲಿಕ್ಟ್. ಬಿಕಾಸ್ ಇದನ್ನು ಬಿಡಕ್ಕಾಗಲ್ಲ, ಹೊಸದನ್ನು ನಾವು ಸರಿಯಾಗಿ ಪಾಲಿಸಕ್ಕಾಗಲ್ಲ. ಸೊ ದೇರ್ ಇಸ್ ಅನ್ ಇಂಟರ್ನಲ್ ಕಾನ್ಫ್ಲಿಕ್ಟ್. ಸೊ ಇಟ್ ಇಸ್ ಲೈಕ್ ಒಂದು ಕಾಲನ್ನು ಆಕ್ಸಿಲರೇಟರ್ ಮೇಲೆ ಮತ್ತೊಂದು ಕಾಲನ್ನು ಬ್ರೇಕ್ ಮೇಲೆ ಇಟ್ಟುಕೊಂಡು ಕಾರನ್ನು ಚಾಲನೆ ಮಾಡಿದಂತೆ. ಓಕೆನಾ? ಸೊ ಚಾಲನೆ ಇದೆ, ಆದರೆ ಪ್ರತಿರೋಧವೂ ಇದೆ. ಕೊನೆಯಲ್ಲಿ ನೀವು ಎಲ್ಲಿಯೂ ಹೋಗಲು ಸಾಧ್ಯವಿಲ್ಲ. ಇದರಿಂದ ಏನಾಗತ್ತೆ, ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ಸೊ ವಿ ಗೆಟ್ ಸ್ಟಕ್. Neither this nor that. So lot of people have PVHL ಇದ್ರೇನು they follow both so many modalities. ಅದು ಸ್ವಲ್ಪ ಹೊತ್ತು it happens well, ಮತ್ತೆ they go back following the old modalities. ಮತ್ತೆ ಏನಾದ್ರೂ ಇಶ್ಯೂ ಆದ್ರೆ ಮತ್ತೆ ತಗೋತಾರೆ ಫಾರ್ಗಿವ್ನೆಸ್ ಓದಕ್ಕೆ. ಸೊ ಆತರ ಎಷ್ಟೊಂದ್ ಜನ ನೋಡಿದೀವಿ. ಸೊ ವೈ ಅಂದ್ರೆ it is because this they can neither let go or follow, fully accept the new teachings. So for fear also, madam, like because still their emotions are not sorted, so a lot of fear in them, so they still try and do whatever possible, so that yes, I think the fear, anxiety also causes them to be not confident on what they're doing. Yes sir, you are right. So ಬದಲಾಗಲು ಧೈರ್ಯ ಬೇಕು. We need a lot of courage to change, isn't it? ಸೊ ನಮ್ಮೊಳಗಿನ ಎಲ್ಲಾ ಹಳೆಯ ನಂಬಿಕೆ ವ್ಯವಸ್ಥೆಗಳನ್ನು ನಾವು ಕಲಚಿ ಮತ್ತೆ ಕಲಿಯಬೇಕು. ಸೊ ವಿ ಹ್ಯಾವ್ ಟು ಶೆಡ್ ಆಲ್ ದ ಓಲ್ಡ್ ಬಿಲೀಫ್ ಸಿಸ್ಟಮ್ಸ್ ಅಂಡ್ ವಿ ನೀಡ್ ಟು ರೀಲರ್ನ್. ಸೊ ವೆನ್ ವಿ ರೀಲರ್ನ್ ಏನಾಗತ್ತೆ, ದ ಬ್ರೈನ್ ಕ್ಯಾನ್ ಬಿ ರಿವೈರ್ಡ್. ಓಕೆ, ಇದನ್ನ ನಾವೇನ್ ಹೇಳ್ತೀವಿ, ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಓಕೆ, ಮೈಂಡ್ ಕ್ಯಾನ್ ಬಿ ಪ್ರೋಗ್ರಾಮ್ ಬಟ್ ನಾಟ್ ದ ಸೋಲ್. ಓಕೆ, ಮನಸ್ಸು ಮಾತ್ರ ಪ್ರೋಗ್ರಾಮ್ ಮಾಡಕ್ಕಾಗತ್ತೆ, ಸೋಲಿಗೆ ಪ್ರೋಗ್ರಾಮ್ ಮಾಡಕ್ಕಾಗಲ್ಲ. ಸೊ ಹೇಗೆ ಅಂದ್ರೆ ವಿ ನೀಡ್ ಟು ಚೇಂಜ್ ದ ಪ್ರೋಗ್ರಾಮಿಂಗ್ ಅಂಡ್ ಚೇಂಜ್ ದ ವೇ ದ ಮೈಂಡ್ ಇಸ್ ಥಿಂಕಿಂಗ್. ನಿಮ್ಮ ಕರ್ಮಗಳನ್ನು ಯಾವುದೇ ಗುರುಗಳಿಂದ, ಪೂಜೆಗಳಿಂದ, ಹೋಮಗಳಿಂದ, ಮಂತ್ರಗಳಿಂದ, ದೇವಸ್ಥಾನಗಳಿಂದ, ಪರಿಹಾರದಿಂದ, ಇಲ್ಲ ಯಂತ್ರ ತಂತ್ರ, ಇಲ್ಲ ಪ್ರಾಣಿಗಳ ಬಲಿ ಕೊಡುವುದರಿಂದ, ಇಲ್ಲ ವೆರಿ ವೆರಿ ಈಸಿ ಗಂಗೆಯಲ್ಲಿ ಮುಳುಗೋದರಿಂದ ಬ್ಯಾಲೆನ್ಸ್ ಆಗೋದೇ ಇಲ್ಲ. ನಮ್ಮ ಕರ್ಮ ನಾವೇ ಬ್ಯಾಲೆನ್ಸ್ ಮಾಡ್ಕೋಬೇಕು. ಹೇಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು? ಕ್ಷಮೆ ಕೇಳುವುದರಿಂದ. ದಟ್ ಇಸ್ ದ ಓನ್ಲಿ ವೇ. ಸೊ ಇದೆಲ್ಲ ಈ ಪೂಜೆ, ಪುರಸ್ಕಾರ, ಹೋಮ, ಯಂತ್ರ ಇಲ್ಲ ಗಂಗೆನಲ್ಲಿ ಮುಳುಗುದ್ರೇನು ಆ ಕ್ಷಣಕ್ಕೆ ಯು ಫೀಲ್ ಓಕೆ. ಆ ಕ್ಷಣಕ್ಕೆ ಇಟ್ ಮೇ ಬಿ ಫಾರ್ 24 hours, 48 hours, ಫಾರ್ ಅ ಮಂತ್. ಎಸ್, ಯು ವಿಲ್ ಫೀಲ್ ಹ್ಯಾಪಿ ಅಟ್ ದಟ್ ಮೂಮೆಂಟ್. ಬಟ್ ಆಲ್ಸೋ ಏನಾಗುತ್ತೆ, ಮತ್ತೆ ದ ಇಶ್ಯೂಸ್ ವಿಲ್ ಕಮ್ ಬ್ಯಾಕ್. ಯಾಕಂದ್ರೆ ದ ರೂಟ್ ಕಾಸ್ ಏನಿದೆ, ದ ರೂಟ್ ಕಾಸ್, ಆ ಕಾಸ್ it did not balance out. So to balance out the root cause, ಕ್ಷಮೆ ಕೇಳಲೇಬೇಕು. ಓಕೆ, ಸೊ ಮನುಷ್ಯರನ್ನು ಶಿಕ್ಷಕರೆಂದು ಗೌರವಿಸಬಹುದು. ಓಕೆ, ವಿ ನೀಡ್ ಟು ರೆಸ್ಪೆಕ್ಟ್ ಮ್ಯಾನ್ ಆಸ್ ಟೀಚರ್ಸ್ ಆರ್ ದ ಗುರೂಸ್ ಆಸ್ ಟೀಚರ್ಸ್. ಅವರಿಂದ ಎಲ್ಲ ಕಲೀರಿ, ಅವ್ರು ಏನೇನ್ ಹೇಳ್ಕೊಡ್ತಾರ ಎಲ್ಲ ಕಲೀರಿ. ಬಟ್ ಅವರು ದೇವರಾಗಲು ಸಾಧ್ಯವಿಲ್ಲ. ಡು ನಾಟ್ ಕೀಪ್ ಹಿಮ್ ಇನ್ ಅ ಹೈಯರ್ ಪ್ಲೇಸ್ ಸಚ್ ಆಸ್ ಗಾಡ್. ಹಿ ಈಸ್ ಗಾಡ್ ಅಂತ ಡು ನಾಟ್ ಕೀಪ್ ಹಿಮ್ ದೇರ್. ಮನುಷ್ಯರ ಪಾದಗಳನ್ನು ತೊಳೆಯುವುದು ಅಥವಾ ಅವರ ಬೂಟ್ಗಳನ್ನು ಮುತ್ತಿಡುವುದು
ನಿಮ್ಮ ಸ್ವಂತ ಆತ್ಮವನ್ನು ಅವಮಾನಿಸುತ್ತದೆ. ಸೊ ನಮ್ಮಲ್ಲಿ ಗುರುಗಳಿಗೆ ಇದೆಲ್ಲ ನಮ್ಮ ಕಸ್ಟಮ್ ನಲ್ಲಿ ದರ್ ಆರ್ ಪೀಪಲ್ ಹೂ ವಾಶ್ ದೇರ್ ಫೀಟ್ ಅಂಡ್ ಆಲ್ಸೋ ಡ್ರಿಂಕ್ ದಟ್ ವಾಟರ್, ತೀರ್ಥ ಅಂತ. ಇದು ಇಂಡೋನೇಷ್ಯಾನಲ್ಲಿ ದೇ ಚಪ್ಪಲಿ ಹಾಕಲ್ಲ, ಅವ್ರು ಬೂಟ್ ಹಾಕ್ತಾರಲ್ಲ, ಸೊ ದೇ ಕಿಸ್ ದ ಬೂಟ್ಸ್ ಅಂತೆ. ಸೊ ಈ ತರ ಎಲ್ಲ ಮಾಡಿದ್ರೆ ಏನಾಗತ್ತೆ ಅಂದ್ರೆ ನಮ್ಮ ಸ್ವಂತ ಆತ್ಮ ಅವಮಾನಿಸುತ್ತದೆ. ಸೊ ಶೇಮ್ degrades our own soul, and soul has a direct connection to the divine. Okay, Ma'am, this is like self-respect, right? Self-respect, maybe Atma Gaurava and Atma Garva, both are completely opposite, like self-pride and self-respect. No, that's different. See, you are degrading the soul when you fall to another man. Whose leg should you fall into? Yaar Yeah, kaalig that is what, beelbek. so the self-respect is getting hurt. Like the Atma Gaurava, our soul has a respect. Yeah. Then the next question is, to whose leg should you fall? You should fall to your mother's leg. You should fall to your parents' leg, because without them we are not here. Only them and nobody else. Okay, because when you fall to another man's leg, you do not know what kind of dark energy is having. Alva? So indirectly we may get contaminated. Okay, so ನಿಮ್ಮೊಳಗೆ ವಾಸಿಸುತ್ತಿರುವ ಸೃಷ್ಟಿಕರ್ತನನ್ನು ಅವಮಾನಿಸುತ್ತದೆ. ಸೊ ವಿ ಆಲ್ಸೋ ಏನಾಗತ್ತೆ, we shame the creation within us. Okay, the creator within us. He is there in everywhere. Yeah, God. Where is God? Andre ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಟ್ಟಿರೋದು, God is everywhere. But we go look for him in temples, alla, masidi, and stuff like that. ಸೊ ಮನುಷ್ಯ ದೇವರ ಸಾಧನವಾಗಬಹುದು, ಆದರೆ ಮನುಷ್ಯ ದೇವರಾಗಲು ಸಾಧ್ಯವೇ ಇಲ್ಲ. Man can only be an instrument of God, but man can never be God. ಇದು ಬಹಳ ಬಹಳ ಇಂಪಾರ್ಟೆಂಟ್ lesson for us to learn. Next, don't let anyone touch your agna and crown chakras. ನಿಮ್ಮ ಆಜ್ಞಾ ಹಾಗೂ ಕ್ರೌನ್ ಚಕ್ರಗಳನ್ನು ಗುರು, ಪುರೋಹಿತ ಅಥವಾ ಅಪರಿಚಿತರು ಮುಟ್ಟಲು ಎಂದಿಗೂ ಬಿಡಬೇಡಿ. ದೀಕ್ಷೆ ಕೊಡ್ತೀನಿ, ಆಶೀರ್ವಾದ ಮಾಡ್ತೀನಿ ಅಂತ ಮುಟ್ತಾರೆ, ಇಲ್ಲ ಬೊಟ್ಟಿಡ್ತೀನಿ ಅಂತ ಮುಟ್ಟಬಹುದು ಆಜ್ಞಾ ಚಕ್ರ. ಯಾರಿಗೂ ಮುಟ್ಟಕ್ ಬಿಡ್ಬೇಡಿ, ಯಾಕಂದ್ರೆ ಈ ಕೇಂದ್ರಗಳು ನಿಮ್ಮ ಆತ್ಮ ಮತ್ತು ನಿಮ್ಮ ಸಬ್ಕಾನ್ಶಿಯಸ್ ಮನಸ್ಸಿಗೆ ಪ್ರವೇಶ ಬಿಂದುಗಳಾಗಿವೆ. ಸೊ ಅವ್ರನ್ನ ಮುಟ್ಟಕ್ ಬಿಟ್ರೆ ಏನಾಗತ್ತೆ, ಅವ್ರು ವಶೀಯ ಮಾಡ್ಕೋಬಹುದು. ಅವರು ದೇ ಬಿ ಕೇಪಬಲ್ ಆಫ್ ಪ್ರೋಗ್ರಾಮಿಂಗ್ ಯುವರ್ ಮೈಂಡ್. ದೇ ಕ್ಯಾನ್ ಪುಟ್ ದೇರ್ ಪ್ರೋಗ್ರಾಮ್ ಇನ್ ಟು ಅವರ್ ಸಬ್ಕಾನ್ಶಿಯಸ್ ಮೈಂಡ್. ಸೊ ಯಾರನ್ನ ಮುಟ್ಟಕ್ಕೆ ಬಿಡ್ಬೋದು ಅಂದ್ರೆ ಓನ್ಲಿ ಯೋರ್ ಮದರ್. ಓಕೆನಾ? ನೆಕ್ಸ್ಟ್, ಅಪಾರ್ಟ್ ಫ್ರಮ್ ಆಲ್ ದಿಸ್, ಸರ್ ಸೇಸ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ಸ್ಪಿರಿಚುವಲ್ ಪೊಲ್ಯೂಷನ್. ಏನಿದು? ಪ್ರಕೃತಿಯು ಸೃಷ್ಟಿಕರ್ತನ ನೇರ ಪ್ರತಿಬಿಂಬವಾಗಿದೆ. ಅದರ ರಿಸೋರ್ಸಸ್, ಉತ್ಪನ್ನಗಳನ್ನು ವ್ಯರ್ಥ ಮಾಡುವುದರಿಂದ ಭಾರಿ ಪ್ರಮಾಣದ ನಕಾರಾತ್ಮಕ ಕರ್ಮಗಳನ್ನು ನಾವು ಸ್ವೀಕರಿಸುತ್ತೇವೆ. ಫಾರ್ ಎಕ್ಸಾಂಪಲ್, ಅಭಿಷೇಕ ಮಾಡುವಾಗ ಹಾಲಭಿಷೇಕ, ಈ ಲಿಂಗಕ್ಕೆ ಇಲ್ಲ ದೇವರಿಗೆ ಹಾಲಭಿಷೇಕ ಮಾಡುವಾಗ ಹಾಲೆಲ್ಲ ವೇಸ್ಟ್ ಆಗುತ್ತೆ. ಹಾಲು ಅಂದ್ರೆ ಏನು? ಎಲ್ಲಿಂದ ಬರ್ತದೆ? ಇಟ್ ಕಮ್ಸ್ ಫ್ರಮ್ ದ ಹಸು, ಕೌ. ಹಾಲು ಅನ್ನೋದು ಏನಂದ್ರೆ, ರಕ್ತ ಕೆಂಪಾಗಿದೆ, ಹಾಲು ಬಿಳಿ ಅಲ್ವಾ? ಸೊ ಬಿಳಿ ರಕ್ತನೇ ಹಾಲು. ಅದನ್ನು ಬಡವರಿಗೆ ಕೊಡಬಹುದಲ್ವಾ, ಇನ್ಸ್ಟೆಡ್ ಆಫ್ ವೇಸ್ಟಿಂಗ್. ಸೊ ಇದೆಲ್ಲ ಮಾಡುವಾಗ ಪ್ರಕೃತಿ ಸಂತೋಷವಾಗಿರ್ತಾರಾ? ಇಲ್ಲ. ಮದರ್ ನೇಚರ್ ವಿಲ್ ನಾಟ್ ಬಿ ಹ್ಯಾಪಿ. ಅದಕ್ಕೆ ಮಳೆ ಬರಲ್ಲ, ಇಲ್ಲ ನ್ಯಾಚುರಲ್ ಕಲಾಮಿಟೀಸ್, ತುಂಬಾ ಮಳೆ, ತುಂಬಾ ಫ್ಲಡ್ಡಿಂಗು, ತುಂಬಾ ಫೈರು, ಇದೆಲ್ಲ ನ್ಯಾಚುರಲ್ ಕಲಾಮಿಟೀಸ್ ಯಾಕೆ ಬರುತ್ತೆ? ಬಿಕಾಸ್ ಮದರ್ ನೇಚರ್ ಇಸ್ ನಾಟ್ ಹ್ಯಾಪಿ. ಅದಲ್ಲದೆ ಹಬ್ಬ ಮದುವೆಗಳಿಗೆ ಮರಗಳನ್ನು ಕಡಿಯುವುದು,
ಅಲ್ವಾ? ಇಲ್ಲ ತುಪ್ಪ, ಎಣ್ಣೆ, ದೀಪಗಳನ್ನು ಉರಿಸುವುದು, ಅಗರಬತ್ತಿ, ಧೂಪ ಎಲ್ಲ ಉರಿಸಿ ಕಾರ್ಬನ್ ಮೊನಾಕ್ಸೈಡ್ ಎಲ್ಲ ಪೊಲ್ಯೂಷನ್ ಮಾಡೋದು. ಓಕೆ. ಹರಕೆ ಅನ್ನೋ ಹೆಸರಿನಲ್ಲಿ ಕೋಕೋನಟ್, ತೆಂಗಿನಕಾಯಿ ಹೊಡೆಯುವುದು, ಇಲ್ಲ ದೇವರ ಹೆಸರಿನಲ್ಲಿ ಪ್ರಾಣಿಗಳನ್ನು ಬಲಿ ಕೊಡುವುದು. ಓಕೆ. ವಿಗ್ರಹಗಳನ್ನು ಸಮುದ್ರ ನೀರಿನಲ್ಲಿ ಹಾಕಿ ಇಲ್ಲ ಸಾಗರಗಳ ನೀರನ್ನು ಕಲುಷಿತಗೊಳಿಸುವುದು. ಈ ಗಣೇಶ ಹಬ್ಬ ಇಲ್ಲ ದುರ್ಗಾ ಹಬ್ಬ ಬಂದಾಗೆಲ್ಲ ಏನ್ ಮಾಡ್ತಾರೆ, ದೇ ಪುಟ್ ಇಟ್ ಇನ್ ಟು ದ ಓಷನ್ಸ್, ಆಲ್ ದ ಐಡಲ್ಸ್. ಅಂಡ್ ಏನಾಗತ್ತೆ ಅಂದ್ರೆ ವಿ ಆರ್ ಪೊಲ್ಯೂಟಿಂಗ್ ಬಿಕಾಸ್ ದ ಐಡಲ್ಸ್ ಅಲ್ಲಿ ದೇ ವುಡ್ ಹ್ಯಾವ್ ಯೂಸ್ಡ್ ಕೆಮಿಕಲ್ ಪೇಂಟ್ಸ್. ಇದೆಲ್ಲ ಎಲ್ಲಿ ಹೋಗುತ್ತೆ? It goes and affects the living beings in the ocean beings na affect ಮಾಡುತ್ತೆ. Not only that, we also pollute the oceans and water bodies. So ಇದೆಲ್ಲ ಮಾಡಿದಾಗ, ಸೊ ಸರ್ ಆಸ್ ದೇವರು ನಿಮ್ಮನ್ನು ಹೀಗೆ ಇರಲು ಸೃಷ್ಟಿಸಿದ್ದಾರಾ? ಇದೆಲ್ಲ ಮಾಡ್ಕೊಂಡಿರಿ ಅಂತ ಇದಕ್ಕೆ ನಿಮ್ಮನ್ನ ಸೃಷ್ಟಿಸಿದ್ದಾರಾ? ಓಕೆ. ಭೂಮಿಯ ರಿಸೋರ್ಸಸ್ ವ್ಯರ್ಥ ಮಾಡಿದರೆ ದೇವರನ್ನು ಪಡೆಯಬಹುದೇ? ನಾವು ಕೇಳ್ಕೋಬೇಕು. ಇದರೆಲ್ಲ ಮಾಡಿದ್ರೆ ವಿಲ್ ಗಾಡ್ ಕಮ್ ಟು ಅಸ್? ವಿಲ್ ವಿ ಫೈಂಡ್ ಗಾಡ್ ಬೈ ಡೂಯಿಂಗ್ ಆಲ್ ದಿಸ್? ನೋ, ನೆವರ್. ಸೊ ಸರ್ ಸೇಸ್ ಚೇಂಜ್ ಯುವರ್ ವೇಸ್ ಫಾರ್ ದ ಸೋಲ್. ನಿಮ್ಮ ಆತ್ಮಕ್ಕಾಗಿ ನಿಮ್ಮ ಮಾರ್ಗಗಳನ್ನು ಬದಲಾಯಿಸಿ. ಹೇಗೆ? ನಿಮ್ಮ ಮನಸ್ಸು ಕಲ್ಚರ್, ರಿಲಿಜನ್, ಧರ್ಮದಿಂದ ಪ್ರೋಗ್ರಾಮ್ ಮಾಡಿರಬಹುದು, ಆದರೆ ನಿಮ್ಮ ಆತ್ಮ ಯೂನಿವರ್ಸಲ್ ಸತ್ಯದಿಂದ ನಿಯಂತ್ರಿಸಲ್ಪಟ್ಟಿದೆ. ಸೊ ಇಟ್ ಓನ್ಲಿ ಫಾಲೋಸ್ ದ ಯೂನಿವರ್ಸಲ್ ಟ್ರೂತ್. ಸೊ ದೇವರೊಂದಿಗೆ ಸಂಪರ್ಕವನ್ನು ಇರಿಸಿ, ನಿಮ್ಮ ಆತ್ಮದೊಂದಿಗೆ ಸಂಪರ್ಕವನ್ನು ಇರಿಸಿ, ನಿಮ್ಮ ಆಂತರಿಕ ಶಕ್ತಿಯನ್ನು ರಕ್ಷಿಸಿ, ಪ್ರಕೃತಿಯನ್ನು ಗೌರವಿಸಿ, ಭೂಮಿ ತಾಯಿಯನ್ನು ಗೌರವಿಸಿ. ಪ್ರೊಟೆಕ್ಟ್ ಯುವರ್ ಎನರ್ಜೀಸ್, have a direct connection to God, respect nature and respect Mother Earth. So ಕೇಳ್ಕೋಬೇಕು. You have to ask, ಈ ಜೀವಿತಾವಧಿಯಲ್ಲಿ ಏಣಿಯನ್ನು ಹತ್ತಲು ನಾನು ಏನು ಮಾಡಬಹುದು? So to climb the ladder after death. ಇದು ನಮ್ಮ ಸೋಲ್, ಮೈಂಡ್ ಎಲ್ಲ ಡಿಸಾಲ್ವ್ ಆದ್ಮೇಲೆ ನಮ್ಮ ಸೋಲ್ ಉನ್ನತ ಏಣಿ ಹತ್ತಿ ಈ ಉನ್ನತ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ನಾವು ಏನೇನ್ ಮಾಡ್ಬೇಕು ಈ ಜನ್ಮದಲ್ಲಿ ಅಂದ್ರೆ ಏನ್ ಮಾಡಬಹುದು? ನೀನು, ನಿನ್ನ ಕುಟುಂಬ ಹಾಗೂ ಮಾನವ ಕುಲವು ಭೂಮಿ ತಾಯಿಗೆ ಮಾಡಿದ ಎಲ್ಲಾ ತಪ್ಪುಗಳಿಗೂ ಕ್ಷಮೆ ಕೇಳಬೇಕು. ಭೂಮಿ, ಪ್ರಕೃತಿ, ಸೂರ್ಯ, ಚಂದ್ರ, ಸಾಗರ, ಆಕಾಶ, ಮಳೆ ಮತ್ತು ಎಲ್ಲಾ ಪ್ರಕೃತಿ ಜೀವಿಗಳನ್ನು ಆಶೀರ್ವದಿಸಬೇಕು. ಮಕ್ಕಳೊಂದಿಗೆ ಪ್ರಾರಂಭಿಸಿ. ಟೀಚ್ ಯುವರ್ ಚಿಲ್ಡ್ರನ್ ದ ಇಂಪಾರ್ಟೆನ್ಸ್ ಆಫ್ ನೇಚರ್. ಓಕೆ. ಇನ್ನಷ್ಟು ಮರಗಳನ್ನು ನೆಡಿ. ಓಕೆ. ಮತ್ತು ನಿಸ್ವಾರ್ಥವಾಗಿ ಎಲ್ಲವನ್ನು ಮಾಡಿ. ಡೂ ಸೆಲ್ಫ್ಲೆಸ್ಲಿ. ವಾಟ್ ಎವರ್ ಯು ಆರ್ ಡೂಯಿಂಗ್, ಡೂ ಸೆಲ್ಫ್ಲೆಸ್ಲಿ. ಹೀಲಿಂಗ್. Madam, how to bless Mother Earth and nature and sun, all this? Divine fire, huh? Divine fire, yes. Divine fire is blessing. Oh, okay. So do selflessly, not because you are getting good karma. Just do. Okay na? So ಇದೆಲ್ಲ ಮಾಡಿ ಆಧ್ಯಾತ್ಮಿಕ ಸ್ವಚ್ಛತೆ ಅಭ್ಯಾಸ ಮಾಡಿದಾಗ ಏನಾಗತ್ತೆ ಅಂದ್ರೆ ದೈವಿಕ ಬೆಳಕಿನಲ್ಲಿ ಒಂದಾಗಲು ಸಿದ್ಧತೆ ಮಾಡುತ್ತಾರೆ. ಸೊ ಇಟ್ ಬಿಕಮ್ಸ್ ಯುವರ್ ಸೋಲ್, it gets ready to become one with the divine light. Okay. ಆಗ ದೈವಿಕ ಬೆಳಕಿನಲ್ಲಿ ಒಂದಾಗಲು ಸಿದ್ಧತೆ ಆಗತ್ತೆ. ಆಗ ನೀವು ತಾನಾಗಿಯೇ ಬೆಳಕನ್ನು ಹೊರಸೂಸ್ತೀರಾ. So when you start doing spiritual hygiene, what happens? You start radiating the divine light. Okay. ನೀವು ಈ ಬೆಳಕನ್ನು ಹೊರಸೂಸಿದಾಗ ಈ ಬೆಳಕು ನಿಮ್ಮ ಸುತ್ತಲೂ ಹರಡುತ್ತದೆ ಮತ್ತು ನಿಮ್ಮ ಸುತ್ತಲಿರುವ ಇತರ ಎಲ್ಲಾ ಜನರ ಹೃದಯಗಳನ್ನು ಬೆಳಗಿಸುತ್ತದೆ. ಸೊ ಇಟ್ ರೇಡಿಯೇಟ್ಸ್ ಫ್ರಮ್ ಯು ಅಂಡ್ ಇಟ್ ಟಚಸ್ ದ ಪೀಪಲ್ ಅಂಡ್ ಈವನ್ ದೇ ಸ್ಟಾರ್ಟ್ ರೇಡಿಯೇಟಿಂಗ್ ಲೈಟ್. ಕೆಲವರು ಬದಲಾಗುತ್ತಾರೆ, ಕೆಲವರು ಬದಲಾಗುವುದಿಲ್ಲ, ಇನ್ನು ಕೆಲವರು ಬದಲಾಗಲು ದೀರ್ಘ ಸಮಯ ತೆಗೆದುಕೊಳ್ಳುತ್ತಾರೆ. ಆಧ್ಯಾತ್ಮಿಕ ಶಿಸ್ತನ್ನು ಪಾಲಿಸಿದರೆ
ಬೆಳಕಾಗುವುದು ಬಹಳ ಸುಲಭವಾಗುತ್ತದೆ. ಸೊ ವೆನ್ ಯು ಫಾಲೋ ಸ್ಪಿರಿಚುವಲ್ ಹೈಜೀನ್, ಇಟ್ ಬಿಕಮ್ಸ್ ಮಚ್ ಈಸಿಯರ್ ಫಾರ್ ದ ಡಿವೈನ್ ಲೈಟ್ ಟು ಬಿ ಇನ್ ಯು. ಓಕೆ, Ma'am, I did not understand the last slide. The ಲಾಸ್ಟ್ ಸ್ಲೈಡ್. core I understood, and it is radiating to the nearby people I understood. What Yes, is the cosmic piercing the inner world? Can you please explain? I will come to it. I'll come to it. Next slide is that one. Okay. Okay. So what happens is, when you touch people, they may take time. Some people may take time based on their karma, right? And based on how much they follow spiritual hygiene. So it was easier for you and Tanuja, right, to accept the truth, and the Yes, sir. healing happened faster. Yes, But sir. there are people who are attending classes for more than a year and they're still lagging behind. Why? Because of inner conflict. Okay. Next, what happens is, ಈಗ ನಿಮ್ಮ ಬೆಳಕು ಎಷ್ಟು ಶಕ್ತಿವಾಗುತ್ತದೆ ಎಂದರೆ ಅದು ಆಂತರಿಕ ಪ್ರಪಂಚಕ್ಕೆ ವಿಸ್ತರಿಸುತ್ತದೆ. ಆಂತರಿಕ ಪ್ರಪಂಚ ನಿಮ್ಮ ಬೆಳಕನ್ನು ನೋಡಲು ಪ್ರಾರಂಭಿಸಿದಾಗ ಅವರು ನಿಮ್ಮೊಳಗೆ ಬರುತ್ತಾರೆ. ಸೊ ಯೋರ್ ಡಿವೈನ್ ಲೈಟ್, ಇಟ್ ವಿಲ್ ಗೋ ಅಂಡ್ ರೀಚ್ ದ ಇನ್ನರ್ ವರ್ಲ್ಡ್, ದ ಗುಡ್ ಇನ್ನರ್ ವರ್ಲ್ಡ್. ಓಕೆ, and when it reaches the good inner world, ಏನಾಗತ್ತೆ? The divine beings, like we become the instrument of the divine. Okay, when we become the instruments of divine, more divine beings will come. ನಿಮಗ್ ನಾಲೆಜ್ ಕೊಡಕ್ ಬರ್ತಾರೆ, ಇಂಟ್ಯೂಟಿವ್ ಆಗಿ ನಿಮಗ್ ಹೇಳ್ಕೊಡಕ್ ಬರ್ತಾರೆ. They will give you the knowledge. Okay, like how Shiva sir became an instrument and he got this knowledge. Okay, that is what is happening. Understood? Any doubt here, sir? Ma'am, this inner world, or what we talk, all this astral world, lokas, where both positivity and negativity is there, right? Yes, yes. It is in another plane. Okay. Yeah, they're both good and bad. The bad inner world will connect to make war and conflicts. The good inner world will have the cosmic beings and the universal beings, and much more further away from the inner world also, from the universal world also, they'll come to come and bless Mother Earth, to come and do something good, right? Sir removed the dark energy, so the war stopped. We had a ceasefire, right? That is because he removed the dark energy from the inner world, which wanted war. All the divine beings came, blessed through Sir, and we also do the blessing, right? Now the good energy flows, so the war has stopped for now. So we keep all on these blessing. bad habits and all these negative entities that we burn, these are from the bad inner world, is it? No, sir, they are all in this plane only. The bad inner will be like much more deeper. Okay, who are running all these things, like yeah. Okay. The small entities by thoughts, and it gets connected. The more it depends on the intensity of our bad thought, right? Yeah. Okay. Yeah. So they are the ones which are like lost in this world, which are stuck in this world. So this is a very subtle question, right? Okay. We'll answer in the class in detail. Okay. So ಇದು ಈ ಬೆಳಕು, so what happens, ಇದು ಪ್ರತಿಯೊಬ್ಬರಿಗೂ ಸಾಧ್ಯ. So sir says not only me, okay, it can happen to everybody. ಕೇವಲ ನನಗೆ ಮಾತ್ರವಲ್ಲ, ನಿಮಗೆ, ನನಗೆ, ಎಲ್ಲರಿಗೂ ಸಾಧ್ಯ. So you can become like this. Everyone has the possibility. ಆದರೆ ನೀವು ಆಧ್ಯಾತ್ಮಿಕ ಶಿಸ್ತನ್ನು ಅನುಸರಿಸಬೇಕು. But you have to follow spiritual hygiene to become like this. So with this, we come to the end of today's class. Okay, ಈ ಕ್ಲಾಸ್ ಅಲ್ಲಿ ಈ ವಿಷಯ ಬಗ್ಗೆ ಏನಾದ್ರೂ ಡೌಟ್ಸ್ ಇದೆಯಾ? No, ma'am, very clear. The presentation slides are self-explanatory. So it's it. Yeah. Thank you, sir. Ma'am, clear, ma'am. Okay. You don't know the language and you say it's clear. No. We are meanwhile you are telling in English, no, ma'am. Then we can relate to those points and all those things. Okay.
Okay. Somebody has raised their hands. ಏನ್ ಮೇಡಮ್? ಹಲೋ ಮ್ಯಾಮ್. ನಮಸ್ತೆ, ಹೇಳಿ. ಮ್ಯಾಮ್ ಹಲೋ ಮ್ಯಾಮ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ, ಹೇಳಿ ಮೇಡಮ್. ಮ್ಯಾಮ್ ನೀವು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀರಾ ಮ್ಯಾಮ್, ಪಾಯಿಂಟ್ ಟು ಪಾಯಿಂಟ್? ಹಾ, ದಟ್ ಈಸ್ ವೆರಿ ಈಸಿ, ನಮಗೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಮ್ಯಾಮ್. ಓಕೆ. ಓಕೆ, ಥ್ಯಾಂಕ್ ಯು. ಸರಿ, ಏನಾದ್ರೂ ಡೌಟ್ಸ್ ಇದೆಯಾ? ಸಂಬಡಿ ಎಲ್ಸ್ ಹಸ್ ರೇಸ್ ದ ಹ್ಯಾಂಡ್. ಎಸ್ ಮ್ಯಾಮ್. ಮ್ಯಾಮ್ ಹಾ, ಹೇಳಿ ಸರ್. ಇದು 2-3 years ಇದ್ರೂ PUH ಅಲ್ಲಿ ಇದ್ರೂ ಲ್ಯಾಗಿಂಗ್ ಆಗುತ್ತೆ, ಬಿಕಾಸ್ ಆಫ್ ಇನ್ನರ್ ಕಾನ್ಫ್ಲಿಕ್ಟ್ಸ್ ಅಂತ. ಹೌ ಟು ಕಮ್ ಔಟ್ ಸ್ಟಿಲ್ ಇನ್ನರ್ ಕಾನ್ಫ್ಲಿಕ್ಟ್ಸ್ ಮ್ಯಾಮ್? ಸರ್, ಕಮ್ ಔಟ್ಕ್ಕಿಂತ ಯು ಹ್ಯಾವ್ ಟು ಆಸ್ಕ್ ಯುವರ್ ಸೋಲ್. ನಿಮ್ ಸೋಲ್ಗೆ ನೀವು ಕೇಳುವ ಫರ್ಗಿವ್ನೆಸ್ ಸಾಲಿಲ್ಲ ಅಂತ ಅರ್ಥ. ಮತ್ತಷ್ಟು ಓದ್ಬೇಕಲ್ಲ, ಮತ್ತಷ್ಟು ಯು ಹ್ಯಾವ್ ಟು ಫಾಲೋ ಸ್ಪಿರಿಚುವಲ್ ಹೈಜೀನ್. ಮತ್ತಷ್ಟು ಯು ಕ್ವೆಶನ್ ಎವ್ರಿ ಬಿಲೀಫ್ ಸಿಸ್ಟಮ್. ನೀವು ಕ್ವೆಶನ್ ಮಾಡ್ಬೇಕು, ಇದು ನನ್ ಸೋಲಕ್ ಅಗತ್ಯನಾ, ಆರ್ ಈಸ್ ಇಟ್ ಪ್ರೋಗ್ರಾಮ್ಡ್ ಇನ್ ದ ಮೈಂಡ್? ಇಲ್ಲ, ಮತ್ತಷ್ಟು ನೀವು 3 ಸಲ ಓದಿದ್ರೆ ಸಾಲದು. ಯು ಹ್ಯಾವ್ ಟು ರೀಡ್ ಇಟ್ ಫಾರ್ 10 times, 12 times, or every hour. ಓಕೆ. ಯಾ. ಓಕೆ ಮ್ಯಾಮ್. ಇಲ್ಲ, ಏಕೆಂದ್ರೆ ಮತ್ತೆ ಓದ್ತಾ ಇದ್ರೆ ಮತ್ತೆ ಡೌಟ್ ಮತ್ತೆ ಅದು ಬರ್ತಲೇ ಇರ್ತದೆ. ಸೊ ಅದೇ. ಇನ್ನರ್ ಕಾನ್ಫ್ಲಿಕ್ಟ್ ಇದ್ದೇ. ಡೌಟ್ಸ್ ಬರ್ಕೂಡ್ದಲ್ಲ. ಹೌದು ಮ್ಯಾಮ್. ಆತ್ಮಾತ್ಮವಾಗಿ ಓದೋವಾಗ ಡೌಟ್ಸ್ ಬರಲ್ಲ, ಫಿಯರ್ ಇರಲ್ಲ, ಫುಲ್ ನಂಬಿಕೆಯಿಂದ ಓದ್ಬೇಕು. ಇದೆಲ್ಲ ನಂಬ್ತೀನಿ ಅಂತ ಪಕ್ಕದಲ್ಲಿ ಮಾತ್ರೆ ತಿನ್ಕೊಡು. ಏನಾದ್ರೂ ಆದ್ರೆ, ಜ್ವರ ಆದ್ರೆ ಮಾತ್ರೆ ಇದೆಪಾ, ಆತರ ಇಲ್ಲ. ನಾನ್ ಹೀಲಿಂಗ್ ಮಾಡಿ ರೆಡಿ ಆಗ್ತೀನಿ ಅನ್ನೋ ನಂಬಿಕೆ ಬರ್ಬೇಕು. ಹೀಲಿಂಗ್ ಕೆಲಸ ಮಾಡತ್ತೆ ಅನ್ನೋ ನಂಬಿಕೆ ಇರ್ಬೇಕು. ಅದೇ. ಓಕೆ. ಇದು ಕಾನ್ಫ್ಲಿಕ್ಟ್ ಅನ್ಸೋದು ಅದು ನಾವು ಓದ್ತಾ ಇರ್ತೀವಿ ಮೇಡಮ್, ಬಟ್ ಡೈಲಿ ಲೈಫ್ ಅಲ್ಲಿ ಏನಾರು ಒಂದು ಕಾನ್ಫ್ಲಿಕ್ಟ್ಸ್ ಬರ್ತಲೇ ಇರ್ತದೆ. ಅದರಿಂದಲೂ ಡೈಲಿ ಲೈಫ್ ಅಲ್ಲಿ ನಾವು ಕಾನ್ಫ್ಲಿಕ್ಟ್ ಜಾಸ್ತಿ ಆದಂಗೆ ಇದು ಇನ್ನೂ ಲೇಟ್ ಆಗುತ್ತಾ ಮೇಡಮ್ ನಮ್ಗೆ ಇನ್ನರ್ ವರ್ಲ್ಡ್ ಅಲ್ಲಿ ಕಾನ್ಫ್ಲಿಕ್ಟ್ ಕ್ಲಿಯರ್ ಆಗಕ್ಕೆ? ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ನಿಧಿ, ಕ್ಯಾನ್ ವಿ ಸ್ಟಾಪ್ ರೆಕಾರ್ಡಿಂಗ್ ದ ಪ್ರೋಗ್ರಾಮ್ ಪ್ಲೀಸ್? ವಿಲ್ ಎಂಡ್ ದ ಕ್ಲಾಸ್. ಓಕೆ, ಏನ್ ಮಾಡೋಣ? ಓಕೆ, ಸಾರಿ ಸರ್, ಮತ್ತೆ ಹೇಳಿ ಕ್ವೆಶನ್. ನಿಧಿ ಇಸ್ ನಾಟ್ ದೇರ್. ಆಲ್ ರೈಟ್. ಅದೇ ಮ್ಯಾಮ್, ಏನಿಲ್ಲ ನನಗೆ ಅದು ನಾನು ಆಕ್ಚುಲಿ 2-3 years ಇಂದ ಇದ್ದೀನಿ. ಬಟ್ ನನಗೆ ಇನ್ನರ್ ಕಾನ್ಫ್ಲಿಕ್ಟ್ಸ್ ಅದು ಇದ್ದೇ ಇರ್ತದೆ. ಸೊ ನನಗೆ ಅದಕ್ಕೆ ನನ್ನದು ಡೌಟ್ ಇತ್ತು. ಸೊ ಹಂಗಾಗಿ ನಂಗೆ ಕೇಳಿದೆ ಮ್ಯಾಮ್ ಅಷ್ಟೇ. ಅದಕ್ಕೆ ಕಮ್ ಔಟ್ ಆಗಕ್ಕೆ ಏನ್ ಮಾಡ್ಬೇಕು ಅಂತ ಕೇಳಿದೆ, ಸೊಲ್ಯೂಷನ್ ಅಷ್ಟೇ. ಸೊ ಐ ಗಾಟ್ ದಿಸ್ ಆನ್ಸರ್ ಮ್ಯಾಮ್. ಸೊ ಮೋರ್ ಇನ್ನೂ ಜಾಸ್ತಿ ನಂಗೆ ಕೇಳಬೇಕು. ಹೌದು. Only by asking more forgiveness, the more karma is balanced. ಇನ್ನು ಕ್ಲಾರಿಟಿ ಬಂದಿಲ್ಲ ಅಂತ ಅರ್ಥ. ಇನ್ನು ಸೋಲ್ಗೆ ಸಾಕಾಗಿಲ್ಲ ಫರ್ಗಿವ್ನೆಸ್. ಓಕೆ ಮ್ಯಾಮ್. ಇನ್ನು ಡೀಪ್ ಆಗಿ ನೀವು ಕನೆಕ್ಟ್ ಆಗಿಲ್ಲ ಅಂತ ಅರ್ಥ ಅಲ್ವಾ? ಕಾನ್ಫ್ಲಿಕ್ಟ್ಸ್ ಇರ್ಕೂಡ್ದು. ಓಕೆ. ದ ಥಿಂಗ್ ಇಸ್ ಏನಾಗುತ್ತೆ ಕೂಡ ಅಂದ್ರೆ, ಈಗ ನಾವು ಮಾಡ್ತಾ ಇರ್ತೀವಿ ಈಗ ಫರ್ಗಿವ್ನೆಸ್ ಅಫರ್ಮೇಷನ್ಸ್ ಎಲ್ಲ ಮನೆಯಲ್ಲಿ ಪೂಜೆ ಅದು ಇದು ಮಾಡ್ತಾರೆ. ಅವ್ರು ವರ್ಕೌಟ್ ಅದೇ ಆಗೋದು. ಸರ್ ಒಂದ್ಸಲ ಹೇಳಿದ್ರು, ಅವ್ರದ್ದು ಮಾಡ್ಕೊಳ್ಳಿ. ಓಕೆ, ಯು ಕೆನಾಟ್ ಸೇ ನೀನ್ ಮಾಡೋದ್ ತಪ್ಪು, ನೀನ್ ಇದೇ ಫಾಲೋ ಮಾಡ್ಬೇಕು, ಆ ತರ ನಾವು ಹೇಳಲೇ ಕೂಡ್ದು ಸರ್. ಅವ್ರು ಮಾಡ್ತಾ ಇದ್ದಾರಾ, ಅವ್ರ ದಾರಿನಲ್ಲೇ ಹೋಗಿ ಅವ್ರ ಜೊತೆನೆ ನೀವು ಮಾಡಿ. ಆದ್ರೆ ಒಳಗೆ ಕೋರ್ ಫಿಲಾಸಫಿಯಾಗಿ ನೀವು ಸ್ಪಿರಿಚುವಲ್ ಹೈಜೀನ್ ಹಾಗೂ ಕೋರ್ ಫರ್ಗಿವ್ನೆಸ್ ನೀವು ಕೇಳ್ತಾನೆ ಇರ್ಬೇಕು. ಯು ಶುಡ್ ಫಾಲೋ PVH ಇನ್ಸೈಡ್. ಓಕೆನಾ? ಬಟ್ ಮೇಲೆ ಅವ್ರಿಗೋಸ್ಕರ ಯು ಫಾಲೋ ದಟ್. ಇಟ್ಸ್ ಓಕೆ, ನಥಿಂಗ್ ರಾಂಗ್. ಓಕೆ, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್. ಮೇಡಮ್, ಇವಾಗ ಪುಸ್ತಕನ ಒಂದೊಂದೇ ಓದ್ತಾನೆ ಇದ್ರೆ ನಮ್ಮ ಮೈಂಡ್ ಎಲ್ಲ ಇದಾಗತ್ತಾ ಮೇಡಮ್? ಕಾಮ್ ಆಗತ್ತೆ. ನೀವ್ ಹೇಳಿ, ಏನಾಯ್ತು ನೀವು ಓದ್ದಾಗ? ನನ್ಗೆ ಮೊದ್ಲು ನಿದ್ದೆ ಬರ್ತಾ ಇಲ್ಲ. ರಾತ್ರಿ 1 ಗಂಟೆ ಕರೆಕ್ಟ್ ಆಗಿ ಎಚ್ಚರ ಆಗ್ಬಿಡ್ತಾ ಇತ್ತು.
ಅವಾಗ Okay. ಕಂಪಲ್ಸರಿ ಏನಾದ್ರು ತಿನ್ಲೇಬೇಕಿತ್ತು. Okay. ತಿನ್ಬಿಟ್ಟು ನೀರ್ ಕುಡ್ದು ಆಮೇಲೆ ಮಲ್ಕೊಂಡ ನಿದ್ದೆ ಬರ್ತಿತ್ತು. ಇವಾಗ ಲಾಸ್ಟ್ ಟೈಮ್ 15 days ಬ್ಯಾಕ್ ಗಾಂಧಿ ಬಜಾರಲ್ಲಿ ನಿಮ್ದು ಕ್ಲಾಸ್ ಆದಾಗ ನಿಮ್ ಸಿಸ್ಟರ್ ಹೇಳಿದ್ರು ಅದನ್ನ ಜ್ಯೋತಿನ್ ಅದನ್ನ ಓದಿ ಹಾ. ಎಚ್ಚರ ಆದಾಗ ಜ್ಯೋತಿ ನಂದು ಓದಿ ಅಂದ್ರು. ಅವಾಗ ಒಂದ್ ಪೇಜು 7 ಪೇಜು ಜ್ಯೋತಿ ಓದ್ದೆ. ಆಮೇಲೆ ಇವಾಗ ತಿನ್ನೋದೇನು ತಿನ್ನಲ್ಲ, ಬಟ್ ಎಚ್ಚರ ಮಾತ್ರ ಆಗುತ್ತೆ. ಅವಾಗ ಅದನ್ನ ಓದಿದ್ಮೇಲೆ ನಿದ್ದೆ ಬರುತ್ತೆ. Okay. Okay. Progressive. ಇವಾಗ ಫರ್ಗಿವ್ ಯಾರಿಗ್ ಕೇಳ್ಕೊಬೇಕು ನಾವ್ ಅವಾಗ? ಇದು ನಾವು ಪ್ರೈವೇಟ್ ಆಗಿ ನೋಡೋಣ, ಪ್ರೈವೇಟ್ ಆಗಿ ಮಾಡಿ. Okay. ಇದು ಕ್ಲಾಸ್ Okay. ರೆಕಾರ್ಡ್ ಆಗ್ತಾ ಇದೆ. ಓಕೆ ಓಕೆ. ಸರಿ, Ma'am, ಬೇರೆ. we have observed one pattern. Everybody, it happened with me, it happened with mother, it happened with sister, it happened with Geeta ji also. She's also here, she can confirm. Everybody, and even Mridula. So everybody who is doing these affirmations, the first 2 weeks, I think because suddenly the negative energy is going away. The body is waiting to heal from very long time. So I know that body to heal initially when there's a lot of difference suddenly, it needs rest. It needs deep rest. So we are seeing that first after 2 weeks of affirmations properly was doing, like next 2-3 weeks we are all sleeping too much. Like afternoon we are sleeping, night we are sleeping, then we are feeling rested also. But after that 2-3 weeks period, because enough rest has happened, I think body has healed to some level, whatever it could. Then what is happening? No, then that sleep is coming back to normal. Because exactly the same thing Mridula told me, the same thing Geeta ji told me, the same thing we observed in the house. Good, no, sir. Good, no, sir. That After means 1 your month, nervous the sleep system is coming back. relaxed. Yeah. The body cleans itself and heals itself when you sleep. Yes. Isn't That's it? why the sleep, madam, I never used to sleep in the day, believe me. Only in the last 3 weeks, in the afternoon, I had to sleep for 1.5 hour, fresh sleep. Now it is not there. From like 2, 3, 4, 5 days, I am back to normal. But that 3 weeks or 4 weeks, it was there. Like I really, same thing she was also telling me, Geeta ji, and I think her daughter also was telling. Yesterday when I was talking to Mridula, she was telling me that, yeah, no, Anna, now the sleep is come back to normal. I'm feeling fresh. Yeah. Okay. Yeah. Maybe sleep is a mechanism, no? It shuts down the body to heal and Yes, madam. do stuff. Yeah, I know this. We deep Subtle breath is changes. Yeah. Subtle changes are happening. Yes. We cannot go deep into it and dissect it and see, Allah. Yes. No, generally so also let the- doctors and everybody says that when you deep rest in sleep, the body heals. Yes. Yeah. So let the subtle systems do it work. Let us do our work. We'll just read the forgiveness and follow spiritual hygiene. Yeah. Thank you all. Class Thank you, Thank you, madam. Thank you. so Thank much. you. Thank you. Thank you, ma'am. Bye.